ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡುಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ವಾರದ ಮೊದಲನೇ ದಿನ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಗುರುಜರು ತಿಳಿಸ್ಕೊಡ್ತಾರೆ. ಇನ್ನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಚುಟುಕಾದಂತಹ ಅನುಷ್ಠಾನದ ಮೂಲಕ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾರೆ. ಇನ್ನು ಸ್ವರ ಜ್ಯೋತಿಷದ ಮುಖಾಂತರ, ಚಕ್ಷುರ್ಮತಿ ವಿಭಾಗದ ಮುಖಾಂತರ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಗುರುಜಿಯವರಿಂದ. ಇನ್ನು ಗುರುಜರನ್ನ ನೀವು ನೇರವಾಗಿ ಭೇಟಿಯಾಗಬೇಕು ಅಂತಂದರೆ ಅವರ ಆಶ್ರಮದ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ಭೇಟಿಯಾಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಳೋದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ನೀವು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅವರನ್ನು ಭೇಟಿಯಾಗೋದ್ರ ಮುಖಾಂತರ. ಅದಕ್ಕಿರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ 9982520171 9980520171. ಇದು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಿ. ಅಲ್ಲಿನ ಸಿಬ್ಬಂದಿ ವರ್ಗದವರು ನಿಮಗೆ ಸ್ಪಷ್ಟವಾದ ಮಾಹಿತಿನ ತಿಳಿಸ್ಕೊಡ್ತಾರೆ. ಗುರುಜಿಯವರು ಮತ್ತು ಶ್ರೀನಿವಾಸ್ ಶರ್ಮಾ ಅವರು ಯಾವಾಗ ನಿಮಗೆ ಸಿಗಬಹುದು, ಅಪಾಯಿಂಟ್ಮೆಂಟ್ ಯಾವಾಗ ಸಿಗಬಹುದು ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಗುರುಜರನ್ನ ಮತ್ತು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿ ಆಗ್ಬೋದು ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕೂಡ ನೀವು ಕರೆ ಮಾಡಿ ಗುರುಜರ ಜೊತೆಗೆ ನೇರವಾಗಿ ಮಾತಾಡಬಹುದು. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 08041219999 08041219999. ಇನ್ನು ಪತ್ರಗಳನ್ನು ಕೂಡ ನೀವು ಬರೀಬಹುದು ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಅಥವಾ ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕಾಗುತ್ತೆ. ವಿಳಾಸ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಖಂಡಿತವಾಗಿಯೂ ನೀವು ಪತ್ರಗಳನ್ನು ಕೂಡ ಬರೀಬೋದು. ಇನ್ನು ಪ್ರತಿದಿನದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅನೇಕ ಅನುಷ್ಠಾನಗಳನ್ನು ಮತ್ತು ವಿಶೇಷ ತಂತ್ರಸಾರಗಳನ್ನು ಪ್ರತಿದಿನ ಗುರು ತಿಳಿಸ್ಕೊಡ್ತಾನೆ ಇರ್ತಾರೆ. ಇನ್ನು ಪ್ರತಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ರಾಶಿಗಳ ಫಲಗಳ ಬಗ್ಗೆ ಮತ್ತು ವಿಶೇಷವಾದಂತಹ ತಂತ್ರಸಾರಗಳನ್ನು, ಗಿಡಮೂಲಿಕೆಗಳ ಬಗ್ಗೆ, ಅದರಲ್ಲಿರುವಂತಹ ಗುಣಗಳ ಬಗ್ಗೆ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಪ್ರತಿದಿನದಂತೆ ಇವತ್ತು ಸಹ ಸಾಕಷ್ಟು ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ಇವತ್ತು ಸಹ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ,
ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಶ್ರೀ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ನನಗೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರೀಂ ಶ್ರೀಂ ಚಕ್ರೇಶ್ವರೀಂ ಅನುಗ್ರಹ ಪ್ರಸೀದ ಪ್ರಸೀದ ಪ್ರಸೀದ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಜಾತವೇದಸೆ ಸುನವಾಮ ಸೋಮರಾತೀತೋ ನಿದಹಾತಿ ವೇದಾಃ ಸನ ಪರ್ಷದತ ದುರ್ಗಾಣಿ ವಿಶ್ವಾನವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೆ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ವಾರದ ಮೊದಲನೇ ದಿವಸ ಸೋಮವಾರ ತಮ್ಮೆಲ್ಲರ ಮನೋಕಾಮನೆಗಳು, ತಮ್ಮ ಇಷ್ಟಾರ್ಥಗಳು, ತಾವು ಮಾಡುವಂತಹ ಕೆಲಸ ಎಲ್ಲವೂ ಸಹಿತ ಶೀಘ್ರ ಫಲದಲ್ಲಿ ಸಿದ್ಧಿಯಾಗಲಿ. ಅಗೋಯಿಗೋ ಅಂದರೆ ಬಂದೇ ಬಿಡುತ್ತೆ ಇನ್ನು ಯುಗಾದಿ ಹಬ್ಬ. ಹಚ್ಚ ಹಸಿರು ತೋರಣ ಎಲ್ಲೆಲ್ಲೂ ಸಹಿತ ನೋಡ್ಲಿಕ್ಕೆ ಆನಂದ. ಬೇವು ಬೆಲ್ಲವನ್ನು ತಿಂದು ಜೀವನದಲ್ಲಿ ಕಷ್ಟ ಸುಖಗಳ ಬಗ್ಗೆ ಸರಿಯಾದ ಮಾಹಿತಿ ಒಂದು ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥದ್ದು. ಹಾಗೆ ಹೊಸದಾದಂತಹ ಪಂಚಾಂಗ ಶ್ರವಣ, ಗ್ರಹಸ್ಥಿತಿಗಳು, ಗ್ರಹ ನಕ್ಷತ್ರಗಳು, ಗ್ರಹ ನಕ್ಷತ್ರಗಳಲ್ಲಾಗುವಂತಹ ಬದಲಾವಣೆಗಳು, ಮನುಷ್ಯರಿಗೆ ಲಾಭ ನಷ್ಟಗಳ ಫಲ ಏನು, ಜೊತೆಗೆ ಆದಾಯ ಏನು, ಆದಾಯ ಮತ್ತು ವ್ಯಯ, ಖರ್ಚು ಮತ್ತು ಲಾಭ, ಇದರ ಮಧ್ಯದಲ್ಲಿ ಆರೋಗ್ಯ ಅನಾರೋಗ್ಯ, ಇನ್ನು ಇದರ ಜೊತೆಗೇನೆ ನಿಮಗೆ ಸಿಗತಕ್ಕಂತಹ ಸ್ಥಾನಮಾನ, ನಿಮ್ಮ ವೃತ್ತಿಯಲ್ಲಿ ಹೇಗೆ ಅಭಿವೃದ್ಧಿಯನ್ನು ತಂದುಕೊಳ್ಬಹುದು, ಈ ಪ್ರಕಾರವಾಗಿರ್ತಕ್ಕಂತಹ ಒಂದು ಚಿಂತನೆಯನ್ನು ಸಹಿತ ತಾವು ಮಾಡಬೇಕಾಗುತ್ತೆ. ಪ್ರತಿಯೊಂದರ ವಿಚಾರವನ್ನು ಸ್ಪಷ್ಟೀಕರಿಸಿಕೊಳ್ಳುವಂತಹದ್ದು ಯುಗಾದಿ ಹಬ್ಬ. ಯುಗಾದಿಯ ಸಡಗರ ಸಂಭ್ರಮ ಎಲ್ಲರ ಮನೆಯಲ್ಲೂ ಇರುತ್ತೆ. ಇದಕ್ಕೆ ಯುಗಾದಿಗೆ ಮಾತ್ರ ಜಾತಿ ಮತ ಭೇದ ಪಂಥಗಳೇನೂ ಇಲ್ಲ, ಎಲ್ಲರೂ ಸಹಿತ ಆಚರಣೆ ಮಾಡಬಹುದು. ಈ ಹಬ್ಬ ಪ್ರಕೃತಿಯ ಮಡಿಲಲ್ಲಿ ನಡೀತಕ್ಕಂಥದ್ದು. ಪ್ರಕೃತಿಯೊಂದಿಗೆ ಆಚರಿಸಿಕೊಳ್ಳುವಂತಹ ಹಬ್ಬ ಯಾವುದಾದ್ರು ಇದ್ದರೆ ಅದು ಯುಗಾದಿ ಮಾತ್ರ. ಯುಗದ ಆದಿ ಯುಗಾದಿ. ಆದರೆ ಈ ವರ್ಷ ಅಂದರೆ ಇನ್ನು ಬರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಯುಗಾದಿ ಹಬ್ಬ, ಹೊಸ ವರ್ಷ, ಆ ಹೊಸ ವರ್ಷದಲ್ಲಿ ಎಲ್ಲವೂ ಸಹಿತ ಹೊಸತನವಾಗಬೇಕು. ಇಲ್ಲಿವರೆಗೂ ಅನುಭವಿಸಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಸಾಕಷ್ಟು ಆಯಿತು. ಈ ಕಳೆದ ವರ್ಷದಲ್ಲಿ ಎಲ್ಲ ಸಮಸ್ಯೆಗಳನ್ನಾಗೇ ನಾವು ನೋಡಿದ್ದೇವೆ. ಸಮಸ್ಯೆಗಳಿದ್ದರೂ ಎಲ್ಲೋ ಒಂದಿಷ್ಟು ಬೆಳಕು ಸಿಕ್ಕಿರಬಹುದು, ಇಲ್ಲ ಅಂತಿಲ್ಲ. ಒಂದಷ್ಟು ಜನದ ಬಾಳಲ್ಲಿ ಸಿಹಿಯನ್ನು ತಂದುಕೊಟ್ಟಿದೆ, ಒಂದಷ್ಟು ಜನದ ಬಾಳಲ್ಲಿ ಕಹಿಯನ್ನು ತಂದುಕೊಟ್ಟಿದೆ, ಒಂದಷ್ಟು ಜನದ ಬಾಳಲ್ಲಿ ಸಂಪೂರ್ಣವಾಗಿ ಜೀವನನೇ ಬೇಡಪ್ಪ ಅನ್ನಿಸ್ಬಿಟ್ಟಿದೆ. ಆ ಜೀವನನೇ ಬೇಡ, ನನಗೆ ಸಾಕಪ್ಪ ಈ ಬದುಕು ಅನ್ನೋಂಥವ್ರಿಗೂ ಸಹಿತ ಈ ಹೊಸ ವರ್ಷ ಒಂದು ಹೊಸತನವನ್ನು ತರುತ್ತಾ, ಹೊಸ ಬೆಳಕು ಸಿಗುತ್ತಾ, ಹೊಸ ಬದುಕಿನಡೆ ನೀವು ಹೆಜ್ಜೆ ಹಾಕ್ಬೋದಾ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ಬರ್ತಕ್ಕಂಥ ಹಬ್ಬದಂದು ತಾವು ತಿಳ್ಕೊಳ್ಬೋದು. ವರ್ಷ ಫಲ, ವರ್ಷದ 365 ದಿವಸ ಮನುಷ್ಯನ ಏರಿಳಿತಗಳು, ಲಾಭ ನಷ್ಟಗಳು, ಬೇಕು ಬೇಡ ಮತ್ತು ಲಾಭ ನಷ್ಟ, ನಾವು ಹೇಗೆ ಹೋಗಬೇಕು, ಹೇಗೆ ಹೆಜ್ಜೆಯನ್ನು ಹಾಕಬೇಕು, ಇದೆಲ್ಲದರ ಬಗ್ಗೆನೂ ನಾವು ಸೂಕ್ತ ಮಾಹಿತಿಯನ್ನು ತಿಳ್ಕೊಳ್ಬೋದು. ಇವತ್ತಿನ ಕಾಲಧರ್ಮ, ನಭೋಮಂಡಲದಲ್ಲಿರತಕ್ಕಂತಹ ಕೌತುಕಗಳು, ಗ್ರಹಣ ಕಾಲ, ಪೌರ್ಣಮಿ, ಅಮಾವಾಸ್ಯೆ, ಭಾನುವಾರ, ಜೊತೆಗೆ ನಡೀತಕ್ಕಂಥ ಹಬ್ಬ ಹರಿದಿನಗಳು, ಬರತಕ್ಕಂತಹ ಯಾವುದೇ ರಥೋತ್ಸವಗಳು, ಎಲ್ಲದರ ಬಗ್ಗೆ ತಿಳ್ಕೊಳ್ಳುವಂಥದ್ದೇ ಈ ಪಂಚಾಂಗ ಶ್ರವಣ. ಹಾಗಾಗಿ ಪಂಚಾಂಗ ಶ್ರವಣ, ಯುಗಾದಿಯ ಸಡಗರ, ಬೇವು ಬೆಲ್ಲದ ಹಂಚಿಕೆ, ವಿಶೇಷವಾಗಿರತಕ್ಕಂತಹ ಪೂಜಾ ಅನುಷ್ಠಾನ, ಇದನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬುಧವಾರದಂದು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ.
ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಪಾಲ್ಗುಣ ಮಾಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪರಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಸೋಮವಾರ ವಾರದ ಮೊದಲನೇ ದಿನ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಟೆನ್ಷನ್ಗಳು, ಹಾಳು ಮೂಳು ಯೋಚನೆಗಳು ಎಲ್ರಿಗೂ ಕೂಡ ಶುರು ಆಗೋಗುತ್ತೆ. ವಾರದ ಮೊದಲನೇ ದಿನ ಯಪ್ಪ ಇನ್ನೂ ಒಂದು ವಾರ ಇದೆಯಲ್ಲಪ್ಪ, ನಿನ್ನೆ ತಾನೇ ಶನಿವಾರ ಭಾನುವಾರ ಈ ಕಣ್ಣು ಮುಚ್ಚಿನ ಕಣ್ಣು ತೆಗೆಯೋಷ್ಟರಲ್ಲಿ ಮುಗ್ದೇ ಹೋಯ್ತು. ಸೋಮವಾರ ಬಂತು ಅಂದರೆ ಶನಿವಾರ ಭಾನುವಾರ ಇರ್ತಕ್ಕಂಥ ಆ ನಗು ಎಲ್ಲರೂ ಕೂಡ ಕಳ್ಕೊಂಡ್ಬಿಡ್ತೀವಿ. ಸೋಮವಾರ ಬಂತು ಅಂದರೆ ಬೆಳಗ್ಗೆ ಎದ್ದಾಗ್ಲಿಂದನೇ ಪ್ರಪಂಚನೇ ಮುಳುಗೋಗಿರೋ ಲೆವೆಲ್ಗೆ ನಾವೆಲ್ಲರೂ ಕೂಡ ತಲೆ ಕೆಡಿಸ್ಕೊಂಡು, ತಲೆಯಲ್ಲಿ ಏನು ಯೋಚನೆನೂ ಕೂಡ ಬರ್ದಿರ, ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಿರಿ ಮಾಡಿಕೊಂಡು ಏನೋ ಒಂಥರ ಟೆನ್ಷನ್ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಬಂತಲ್ಲಪ್ಪ ವಾರದ ಮೊದಲನೇ ದಿವಸ, ಮತ್ತೆ ಇನ್ನು ಒಂದು ವಾರ ನಾವು ಮುಂದೆ ತಳ್ಳಬೇಕಲ್ಲಪ್ಪ ಎಂಬತಕ್ಕಂಥ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ಆ ಕ್ಷಣ ಯೋಚನೆ ಮಾಡಿ 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 ನಮ್ಮಲ್ಲಿರ್ತಕ್ಕಂಥ ಆ ಒಂದು ಸಂತೋಷ, ಆ ಒಂದು ಹಸನ್ಮುಖಿತನವನ್ನೆಲ್ಲವನ್ನು ಕೂಡ ನಾವು ದೂರ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಈ ಬಾರಿ ಸೋಮವಾರ ವಾರದ ಮೊದಲನೇ ದಿವಸ ಪ್ರತಿಯೊಬ್ಬರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದೇಶವೂ ಹೌದು, ಕಿವಿ ಮಾತು ಹೌದು, ಪ್ರತಿನಿತ್ಯದ ಜೀವನದ ಬದುಕಿನಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು ಕೂಡ ಹೌದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನುಡಿಮುತ್ತನ್ನು ನಿಮ್ಮೆಲ್ಲರಿಗೂ ಕೂಡ ಹೇಳಬೇಕು ಅಂತ ನನ್ನ ಮನದ ಹಾಳದ ಆಸೆ. ಈ ಒಂದು ನುಡಿಮುತ್ತನ್ನು ನಾನು ಈಗಾಗಲೇ ನಗನಗ್ತಾನೆ ಹೇಳ್ತಾ ಇದ್ದೀನಿ ಅಂದರೆ ಆ ನಗುವಿನ ಹಿಂದೆ ಇರತಕ್ಕಂಥದ್ದೇ ಒಂದು ನುಡಿಮುತ್ತು. ನೋಡಿ, ಮನುಷ್ಯ ಆಗಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಈ ನಗಿಸ್ತಕ್ಕಂಥದ್ದು, ಸಂತೋಷ ಎಂಬತಕ್ಕಂಥದ್ದು ಬಹಳ ಮಹತ್ತರವಾಗಿರ್ತಕ್ಕಂಥದ್ದು, ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಎಂತಹ ಸಿಚುಯೇಷನಲ್ಲಿದ್ರೂ ಕೂಡ, ಎಂತಹ ಸಂದರ್ಭದಲ್ಲಿದ್ರೂ ಕೂಡ ಒಬ್ಬ ಮನುಷ್ಯ ಬಹಳಷ್ಟು ನೋವಿನಲ್ಲಿದ್ರೂ ಕೂಡ ಆ ಕ್ಷಣ ಆ ಮನುಷ್ಯನ ತಲೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಆಲೋಚನೆಗಳು ಬಂದ್ರೂ ಕೂಡ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಏನೋ ಒಂದು ವಿಚಾರಕ್ಕೆ ತಮಾಷೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಏನೋ ಒಂದು ವಿಚಾರವನ್ನು ಮಾತಾಡ್ತಾ ಅವ್ರ ಮುಂದೆ ನಗನಗ್ತಾ ಒಂದೆರಡು ಮಾತುಗಳನ್ನು ಆಡ್ಬಿಟ್ರೆ ಆ ಕ್ಷಣ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಆ ನೋವು, ಆ ಬಾಧೆ, ಆ ಸಂಕಷ್ಟಗಳೆಲ್ಲವೂ ಕೂಡ ಆ ಕ್ಷಣ ದೂರ ಆಗುತ್ತೆ. ಇನ್ನೇನೋ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೋಗುವ ಮನುಷ್ಯ ಆ ಕ್ಷಣ ಅವನು ಹೋಗ್ತಕ್ಕಂಥ ಆ ಒಂದು ಮಾರ್ಗವನ್ನು ಬದಲಾಯಿಸ್ಕೊಳ್ಬೋದು. ಅಂತಹ ಶಕ್ತಿ ಇರತಕ್ಕಂಥದ್ದು ನಗುವಿಗೆ ಮಾತ್ರ. ಅಂತಹ ನಗುವನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಕಳ್ಕೊಳ್ತಾ ಬರ್ತಾ ಇದ್ದೀವಿ. ನೋಡಿ, ಹುಟ್ಟತಾನೆ ನಾವು ಯಾರು ಕೂಡ ನಗುವನ್ನು ನಮ್ಮ ಜೊತೆಲಿ ಇಟ್ಕೊಂಡು ಬರ್ತಕ್ಕಂಥದ್ದು ಅಸಾಧ್ಯ. ನೋಡಿ, ಹುಟ್ಟತಕ್ಕಂಥ ನಾವು ಹುಟ್ಟಿದ ಮೇಲೆ ಆ ಕ್ಷಣ ನಾವು ಬಂದಾಗಲೇ ಹತ್ಕೊಂಡೇ ಬರ್ತೀವಿ, ಅಮ್ಮ ಅನ್ನೋ ಒಂದು ಪದನ ಹೇಳ್ಕೊಂಡು. ಎಲ್ರಿಗೂ ಕೂಡ ನಾವು ಸಂತೋಷ ಪಡಿಸ್ಬೇಕು ಅಂತ ನಾವು ಯಾರು ಕೂಡ ಹುಟ್ಟಾಗೆ ಅದೊಂದು ಲಾಂಛನವನ್ನು ನಮ್ಮ ತಲೆಯಲ್ಲಿ ಹಾಕೊಂಡು ಬರೋದಿಲ್ಲ. ಆದರೆ ಭಗವಂತ ನಮಗೊಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಭಗವಂತ ಆ ಒಂದು ಸಂತೋಷವನ್ನು ಪಡಿಸ್ತಕ್ಕಂಥ ಶಕ್ತಿ, ನಮ್ಮಲ್ಲಿರ್ತಕ್ಕಂಥ ನಗು ಎಂಬತಕ್ಕಂಥ ಶಕ್ತಿಯನ್ನು ಮಾತ್ರ ನಮಗೆ ಕೊಟ್ಟಿರ್ತಾನೆ ಹೊರತಾಗಿ ಭಗವಂತ ನಮ್ಮ ದೇಹದಲ್ಲಿ ಅದೊಂದು ಅಂಗವಾಗಿ ನಮ್ಗೆ ಯಾವತ್ತೂ ಕೂಡ ಕೊಟ್ಟಿಲ್ಲ. ಈ ಮಖದಲ್ಲಿ ನಾವು ನಗುವನ್ನು ಕೂಡ ತೋರಿಸ್ತೇವೆ, ಅಳುವನ್ನು ಕೂಡ ತೋರಿಸ್ತೇವೆ, ಸಂತೋಷವನ್ನೂ ಕೂಡ ತೋರಿಸ್ತೇವೆ, ದುಃಖವನ್ನೂ ಕೂಡ ತೋರಿಸ್ತೇವೆ. ನಗು ಮಾತ್ರ ತೋರಿಸ್ಲಿಕ್ಕಾಗತ್ತಾ? ಇಲ್ಲ, ಅದೊಂದು ಶಕ್ತಿ. ಆ ಒಂದು ಶಕ್ತಿಯನ್ನು ಆದಷ್ಟು ನಾವು ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೊಳ್ತಾ, ಎದುರುಗಡೆ ಯಾವುದಾದ್ರೂ ವ್ಯಕ್ತಿ ನೋವಿನಲ್ಲಿರಲಿ, ಅವ್ರು ಎಂತಹ ಸಿಚುಯೇಷನಲ್ಲಾದರೂ ಇರಲಿ, ಅವ್ರ ಜೊತೆ ಆದಷ್ಟು ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ವಿಚಾರಗಳು ಓಡಲಿ. ಎದುರುಗಡೆ ಇರ್ತಕ್ಕಂಥ ನೋಡಿ, ನಮ್ಮ ತಂದೆಯವರು ಸಾಕಷ್ಟು ಬಾರಿ ನನಗೊಂದು ಮಾತನ್ನು ಹೇಳ್ತಾ ಇದ್ರು. ನಾನು ಇದನ್ನು ಕಳೆದ ಬಾರಿ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಸತಿ ಹೇಳಿದ್ದೇನೆ. ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನಿನಗಿನ್ನೇನೋ ಅನ್ಯಾಯ ಮಾಡೋಕ್ಕೆ ಅಂತಲೇ ಬಂದಿರ್ಬೋದು, ನಿನಗೇನೋ ಸಮಸ್ಯೆಯನ್ನು ಉಂಟು ಮಾಡಬೇಕು ಅಂತಲೇ ಬಂದಿರ್ಬೋದು, ಇಲ್ಲಾಂದರೆ ನೀನು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಏನೋ ಒಂದು ಕುಂಠಿತ ಮಾಡಬೇಕು ಅಂತಲೇ ಬಂದಿರ್ಬೋದು. ಆ ಎದುರುಗಡೆ ಇರ್ತಕ್ಕಂಥ ವೈರಿ ಆದ್ರೂ ಕೂಡ ಪರವಾಗಿಲ್ಲ, ಆ ಕ್ಷಣ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಗಳಿಗೆ ನಾವು ಬೆಲೆ ಕೊಡಬಾರ್ದು, ಜಾಗ ಕೊಡಬಾರ್ದು. ಆಗ ಅವರು ವೈರಿಗಳಾಗಿ ಹೋಗ್ತಾರೆ ಹೊರತಾಗಿ ನಾವು ಮನುಷ್ಯರಾಗೋದಿಲ್ಲ. ಆ ವ್ಯಕ್ತಿಯಲ್ಲೂ ಕೂಡ ಒಂದು ಒಳ್ಳೆಯ ಗುಣ ಎಂಬತಕ್ಕಂಥದ್ದು ಭಗವಂತ ಕೊಟ್ಟಿರ್ತಾನೆ. ಆ ಒಳ್ಳೆಯ ಗುಣಕ್ಕೆ ನಾವು ಆದ್ಯತೆಯನ್ನು ಕೊಟ್ಟರೆ ಆ ಕ್ಷಣ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನಮ್ಗೆ ಏನೋ ಸಮಸ್ಯೆ ಮಾಡಕ್ಕೆ ಬಂದ ಅಂಥೇಳಿ ನಾವು ಅವ್ರ ಹತ್ರ ವಾದ ವಿವಾದಗಳನ್ನು ಮಾಡ್ಕೊಳ್ತಾ
ಇರ್ತಕ್ಕಂಥ ಸಮಯವನ್ನೂ ಕೂಡ ವರ್ತಃ ವೇಸ್ಟ್ ಮಾಡ್ಕೊಳ್ತಾ ಆ ವ್ಯಕ್ತಿಯನ್ನು ಕೂಡ ಕಳ್ಕೊಳ್ತಾ ಹೋದರೆ ನಮ್ಮ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗೋದಿಲ್ಲ. ಅದೇ ಎದುರುಗಡೆ ಇರತಕ್ಕಂಥ ವ್ಯಕ್ತಿಯನ್ನು ನೋಡಿ ನಾವೇ ಸಮಾಧಾನವನ್ನು ಮಾಡ್ಕೊಂಡಿಲ್ಲ, ಆತ ಏನೋ ಸಮಸ್ಯೆ ಮಾಡ್ಲಿಕ್ಕೆ ಬಂದಿದ್ದಾನೆ, ಅವನ ಜೊತೆ ಒಂದು ನಿಮಿಷ ಕೂತ್ ಮಾತಾಡೋಣ ಅಂತ ಹೇಳಿ ಕೂತ್ ಮಾತಾಡ್ತಾ ನಗನಗ್ತಾ ಒಂದು ಜೊತೆ ಮಾತಾಡ್ಬಿಟ್ರೆ ಅಲ್ಲಿ ಆ ವ್ಯಕ್ತಿ ಏನು ಮಾಡಬೇಕು ಅಂತ ಬಂದಿರ್ತಾನೋ ಅದನ್ನು ಮರೆತು ನಮಗೆ ಒಂದು ರೀತಿ ಸಹಾಯವನ್ನು ಮಾಡಿ ಹೋಗ್ತಾನೆ. ಆ ನಗುವಿನ ಹಿಂದೆ ಇರತಕ್ಕಂಥ ಶಕ್ತಿ ಅಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಬೆಳಗಿನ ಜಾವ ನಾವು ಎದ್ದಿದ ತಕ್ಷಣ ನಾವು ಮಾಡ್ತಕ್ಕಂಥ ಮೊದಲನೇ ಕೆಲಸ ಏನಪ್ಪ ಅಂದರೆ, ಸಾಕಷ್ಟು ಟೆನ್ಷನ್ ಇರಲಿ ಏನೇ ಇರಲಿ, ಮೊದಲನೇದಾಗಿ ನಾವು ಬೆಳಗ್ಗೆ ಎದ್ದು ಮನೆಯಿಂದ ಯಾವ ಭಾವನೆಗಳನ್ನು ಇಟ್ಕೊಂಡು ಯಾವ ಮನಸ್ಥಿತಿಯನ್ನು ಇಟ್ಕೊಂಡು ನಾವು ಆಚೆ ಕಡೆ ಕಾಲಿಡ್ತೀವೋ ಆ ದಿನವೆಲ್ಲೂ ಕೂಡ ಅದೇ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥದ್ದೇ. ನಾವು ಎದ್ದಿದ್ದ ಹಾಸಿಗೆನೆ ಬೆಳಗ್ಗೆನೆ ಊರ 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 ಅಂದ್ಕೊಂಡು ತಲೆ ಕೆಡಿಸ್ಕೊಂಡು ಪ್ರಪಂಚನೇ ಮುಳುಗೋಯ್ತಪ್ಪ, ನನಗೆ ಆಗೋದಿಲ್ಲ, ಇನ್ನು ಸೋಮವಾರ ಬಂತು ನನಗಿನ್ನ ಆಫೀಸಲ್ಲಿ ಟೆನ್ಷನ್ಗಳೇ ಅಂದ್ಕೊಂಡು ಮನೆಯಲ್ಲಿರ್ತಕ್ಕಂಥವ್ರು ಕುಟುಂಬದಲ್ಲಿರ್ತಕ್ಕಂಥವ್ರು ಅವ್ರ ಜೊತೆನೂ ಕೂಡ ಕಿರಿಕಿರಿ ಮಾಡಿಕೊಂಡು ಅಯ್ಯೋ ಹಾಗೆ ಅಯ್ಯೋ ಹೀಗೆ ಅಂದ್ಕೊಂಡು ಕಿರ್ಚಾಡ್ಕೊಂಡು ಮನೆಯಿಂದ ಆಚೆ ಹೋದರೆ ಅವತ್ತಿನ ದಿವಸವೆಲ್ಲ ಬರೀ ನಿಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಟೆನ್ಷನ್ ಸಾಕಷ್ಟು ಇದೆ, ಟೆನ್ಷನ್ ಇಲ್ಲದೆ ಇರೋ ಜೀವನನೇ ಇಲ್ಲ. ಬೆಂಗಳೂರಲ್ಲಂತೂ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿ ಟೆನ್ಷನ್ನೇ. ಆಫೀಸ್ಗೆ ಹೋಗೋದು ಲೇಟು ಅನ್ನೋ ಟೆನ್ಷನ್ನು, ಮಧ್ಯದಲ್ಲಿ ಟ್ರಾಫಿಕ್ ಜಾಮು ಅನ್ನೋ ಟೆನ್ಷನ್ನು, ಇದೆಲ್ಲವೂ ಇರ್ತಕ್ಕಂಥದ್ದೇ. ಆದರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಏನೇ ಟೆನ್ಷನ್ ಇರಲಿ ನಗನಗ್ತಾ ಒಂದು ಮಾತು ಆಡ್ತಾ ಪ್ರತಿಯೊಬ್ಬರ ಜೊತೆನೂ ಮಾತಾಡಿಕೊಂಡು ನಾವು ಮನೆಯಿಂದ ಆಚೆ ಕಡೆ ಕಾಲಿಟ್ಟಿದ್ದೇ ಆದರೆ ಆ ದಿವಸವೆಲ್ಲವೂ ಕೂಡ ಬಹಳಷ್ಟು ಪಾಸಿಟಿವ್ ಎನರ್ಜಿ ಅನ್ನೋದಿರ್ತಕ್ಕಂಥದ್ದಿರುತ್ತೆ. ವಾರದ ಮೊದಲನೇ ದಿವಸ ಎಷ್ಟೇ ಕೆಲಸಗಳಿದ್ರೂ ಕೂಡ ಸಂತೋಷವಾಗಿ ಆ ಕೆಲಸಗಳನ್ನು ಸ್ವಾಗತಿಸ್ತಾ ಪ್ರತಿಯೊಬ್ಬರ ಜೊತೆನೂ ಕೂಡ ನಾವು ಹಸನ್ಮುಖಿಯಿಂದ ನಗನಗ್ತಾ ನಮ್ಮ ಜೀವನವನ್ನು ನಾವು ನಗನಗ್ತಾ ನಮ್ಮ ಪ್ರತಿನಿತ್ಯದ ಬದುಕನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇ ಆದರೆ ನಿಮಗೆ ಪ್ರತಿನಿತ್ಯದ ಬದುಕೂ ಕೂಡ ಆ ಕ್ಷಣವೂ ಕೂಡ ಸಂತೋಷಕರ ಅಂತಲೇ ನಾನು ಹೇಳ್ತೇನೆ. ಅವತ್ತಿನ ದಿವಸ ನಿಮ್ಗೆ ಇನ್ನೇನೋ ಕೆಟ್ಟದಾಗುತ್ತೆ ಅಂದ್ರೂ ಕೂಡ ಅದು ನಿಮ್ಗೆ ಕೆಟ್ಟ ಆದ್ರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಸಂತೋಷದ ಶಕ್ತಿ ಅದನ್ನು ಆದಷ್ಟು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಬಾಧೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದೇ ಇರುತ್ತೆ. ನಿಮ್ಮ ಮನಸ್ಸಿಗೆ ಅವಾಗ ಒಂದು ಶಕ್ತಿ ಬರುತ್ತೆ, ಹೌದು ಎಲ್ಲೋ ಒಂದು ಕಡೆ ಎಡವಿರ್ತೀನೇನೋ, ತಪ್ಪಾಗೋಗಿದೆ, ಸರಿ ಬಿಡು, ಅದನ್ನು ತಿದ್ಕೊಂಡು ನಾವು ಮುಂದೆ ಹೋಗೋಣ ಎಂಬತಕ್ಕಂಥ ಮನೋಭಾವವನ್ನು ನಮ್ಮಲ್ಲಿರ್ತಕ್ಕಂಥ ನಗು, ನಮ್ಮಲ್ಲಿರ್ತಕ್ಕಂಥ ಹಸನ್ಮುಖಿತನ ಆ ಒಂದು ಶಕ್ತಿಯನ್ನು ಜಾಸ್ತಿ ಮಾಡುತ್ತಂತೆ. ನಾವು ಏನೋ ಆಗಬಾರ್ದು ಆಗೋಗಿದೆ ಅನ್ನೋದನ್ನು ನಾವು ತಲೆಯಲ್ಲಿಟ್ಕೊಂಡು ನಾವು ಕುಗ್ತಾ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡ್ಬಿಟ್ರೆ ನಮ್ಮನ್ನು ಅದಲ್ಲೇ ಕೂಡಿಸ್ಬಿಡುತ್ತೆ ಹೊರತಾಗಿ ಎದ್ದು ನಿಲ್ಲಿಸೋದು ಇಲ್ಲ, ಮುಂದಕ್ಕೆ ನಡೆಸೋದು ಇಲ್ಲ. ಇದೆಲ್ಲವನ್ನೂ ಕೂಡ ತಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿನಿತ್ಯದ ಬದುಕು ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಪ್ರತಿಯೊಬ್ಬರ ಜೊತೆನೂ ಕೂಡ ಹಸನ್ಮುಖಿತನದಿಂದ ಸಂತೋಷದಿಂದ ಏನೇ ಕಷ್ಟಗಳು ಬರಲಿ ಏನೇ ಸಂಕಷ್ಟಗಳು ಬರಲಿ ಭಗವಂತನ ದಯೆ ಹೊಂದಿರಲಿ ಅಂತ ಭಗವಂತನ ಮೇಲೆ ಭಾರ ಹಾಕಿ ಭಗವಂತನನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಗನಗ್ತಾ ಖುಷಿಯಾಗಿ ನಮ್ಮ ಪ್ರತಿನಿತ್ಯದ ಜೀವನವನ್ನು ಪ್ರಾರಂಭ ಮಾಡಿದ್ದೆ ಆದರೆ ಎಲ್ಲವೂ ಕೂಡ ಸುಖಮಯ ಅಂತಲೇ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ಕೂಡ ನಗನಗ್ತಾ ಮಹರ್ಷಿವಾಣಿ ಕಾರ್ಯಕ್ರಮ ಸೋಮವಾರ ವಾರದ ಮೊದಲನೇ ದಿನ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಗನಗ್ತಾ ಪ್ರಾರಂಭವನ್ನು ಮಾಡೋಣ. ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾದಂತಹ ಸಂದೇಶವನ್ನು ನೀಡಿದ್ರು ಶ್ರೀನಿವಾಸ್ ಶರ್ಮ ಅವರು. ಈಗ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡೋಣ ದಿನ ವಿಶೇಷ. ಸೋಮವಾರದ ವಿಶೇಷತೆ ಏನು ಅನ್ನೋದ ಈಗ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಪ್ಪ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸುವರ್ಣಾಂ ವರದಾಣೀಂ ಚ ಪ್ರಸದಾಂ ದೌತಾಂ ತನಿತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷದಾಂ ಉಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಶಿಶೃತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ 20-3-2023 ಸೋಮವಾರ ಚತುರ್ದಶಿ ಬೆಳಗ್ಗೆದ್ರೆ ಅಮಾವಾಸ್ಯೆ, ವರ್ಷದ ಕಡೆಯ ಅಮಾವಾಸ್ಯೆ. ಈ ಕಡೆಯ ಅಮಾವಾಸ್ಯೆ ಅದರಲ್ಲೂ ಯುಗಾದಿ ಅಮಾವಾಸ್ಯೆ ಇದು ಬಹಳಷ್ಟು ಕ್ರೂರವಾಗಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕಳೆದ ಬಾರಿ ಅಮಾವಾಸ್ಯೆಯಲ್ಲಿ ಯುಗಾದಿ ಅಮಾವಾಸ್ಯೆಯಲ್ಲಿ ನಾನು ಹಾಗೂ ತಿಳಿಸ್ಕೊಟ್ಟಿದ್ದೆ, ದೂರ ಬಾರ ಪ್ರಯಾಣ ಬೇಡ, ಗಲಾಟೆ ಬೇಡ, ಜಗಳ ಬೇಡ, ಜೊತೆಗೆ ಯಾವುದೇ ಒಂದು ಸಮಸ್ಯೆ ತಂದುಕೊಳ್ಳೋದು ಬೇಡ, ಆದಷ್ಟು ಹಸನ್ಮುಖಿತನ ಇರಲಿ, ಮಾಡುವ ಕೆಲಸ ಒಂದು ದಿವಸಕ್ಕೆ ಮುಂದೆ ಹೋದರೂ ಪರವಾಗಿಲ್ಲ, ನಾಳೆ ಇಲ್ಲದ ವೈರತ್ವ ಬೇಡ. ಯಾಕೆಂದರೆ ನಾಳೆ ನಿಮ್ಮ ಹಣೆಯಲ್ಲಿ ನೀವು ಮಾಡುವಂಥ ಕೆಲಸಕ್ಕೆ ಸ್ವಲ್ಪ ಎಡವಟ್ಟಾದರೆ ಇದು ಮುಂದಿನ ವರ್ಷದವರೆಗೂ ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ಪ್ರಯಾಣ ಕಾಲದಲ್ಲಾಗುವಂತಹ ಅಚಾತುರ್ಯಗಳು ಅದು ಬೇಗ ಗುಣ ಆಗುವುದೇ ಇಲ್ಲ. ಅದಕ್ಕೆ ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ ಅಂತ ಹೇಳ್ತೀವಿ. ಮತ್ತು ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು
ಏನೋ ಮುಂಚಿತವಾಗಿ ಹೋಗ್ಬಿಟ್ರೆ ನಿಮಗೊಂದು ಡೈಮಂಡ್ ರಿಂಗ್ ಸಿಗುತ್ತೆ ಅಂಥೇಳಿ ಆತ್ರಪಟ್ಟು ಹೋಗ್ತಿರಲ್ಲ. ಆತ್ರಪಟ್ಟು ಹೋಗ್ತಕ್ಕಂಥದ್ದು ಖಂಡಿತ ಸಭ್ಯತೆ ಅಲ್ಲ. ವಾಹನ ಚಲಿಸುವಾಗ ಭಾಳಷ್ಟು ಎಚ್ಚರ ಇರಲಿ. ಯಾಕೆಂದರೆ ನಾಳಿನ ಅಮಾವಾಸ್ಯೆ, ನಾಳಿನ ತಿಥಿವಾರ, ನಕ್ಷತ್ರ ಯೋಗ ಫಲ ಅಷ್ಟು ಸಮಂಜಸವಾಗಿರತಕ್ಕಂಥದ್ದಲ್ಲ. ಹಾಗಾಗಿ ನಾಳಿನ ಬಗ್ಗೆ ಒಂದು ಎಚ್ಚರಿಕೆಯ ಮಾತು ನಿಮಗೆ ತಿಳಿಸ್ತಾ ಇದ್ದೇನೆ. ಇನ್ನು ಶತಭಿಷ ನಕ್ಷತ್ರ, ಇದು ಮಾಸ ಶಿವರಾತ್ರಿ ಅನಧ್ಯಯನ. ಇವತ್ತು ಮಾಸ ಶಿವರಾತ್ರಿಯೂ ಹೌದು, ಅನಧ್ಯಯನವೂ ಹೌದು. ಬೆಳಗ್ಗೆದ್ದರೆ ಅಮಾವಾಸ್ಯೆ, ಮಂಗಳವಾರದ ಅಮಾವಾಸ್ಯೆ. ನಾಳೆ ಹನುಮನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಸಮಸ್ಯೆಗಳು ಹೊತ್ತಿರ್ತಕ್ಕಂಥವರು ಸಮಸ್ಯೆಗಳಿಂದ ಹೊರಬಂದು ಒಂದಷ್ಟು ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ಬಹಳ ಸುಂದರವಾದಂತಹ ದಿನವೂ ಹೌದು. ಆದರೆ ವಾರದ ಮೊದಲನೇ ದಿವಸ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾಯಕದಲ್ಲಿ ಯಾರೆಲ್ಲ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ, ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಇವತ್ತು ನಕ್ಷತ್ರ ಚೆನ್ನಾಗಿದೆ, ಫಲಾಫಲಗಳು ಚೆನ್ನಾಗಿದೆ. ಆದರೆ ಹಾಕುವ ಹೆಜ್ಜೆನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ನಿಜ. ಯಾಕೆಂದರೆ ಬೆಳಗಿನ ಅಮಾವಾಸ್ಯೆ ಅದರ ಕಿರಣಗಳು ಇವತ್ತೇ ಪ್ರಾರಂಭ ಆಗುತ್ತೆ. ಹಾಗಾಗಿ ಯುಗಾದಿ ಮುಂದೆ ಬರ್ತಕ್ಕಂಥದ್ದು, ಯುಗಾದಿಗೂ ಮುನ್ನ ಇರ್ತಕ್ಕಂತಹ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಈ ಅಮಾವಾಸ್ಯೆಯ ಈ ಕತ್ತಲು ದಿನಗಳು ಸಂಪೂರ್ಣವಾಗಿ ಕಾಡುಗತ್ತಲು ಬರ್ತಕ್ಕಂಥದ್ದು. ಹಾಗಾಗಿ ಮನಸ್ಸಿನಲ್ಲೂ ಸಹಿತ ಎಷ್ಟೇ ಹಸರ್ಮುಖಿತನ ನಗುಮುಖ ಬರಬಹುದು, ಆದ್ರೂ ಬರಬೇಕಂತ ನಿಮ್ಮ ಪ್ರಯತ್ನ ಇದ್ರೂ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ತುಂಬ ವ್ಯಥೆ, ಬಾಧೆ ಇದು ನಿಮ್ಮನ್ನು ಬಾಧಿಸುತ್ತೆ. ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಕಳೆದ ಭಾಗದಲ್ಲಿ ಗುರುಜಿಯವರು ತಿಳಿಸ್ತಾ ಇದ್ರು, ಯುಗಾದಿ ಹಬ್ಬದ ಮುನ್ನಾ ದಿನ ಬರುವಂತಹ ಅಮಾವಾಸ್ಯೆ ದಿನದಂದು ನಾವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ. ಆ ಕುರಿತಾಗಿ ಇನ್ನಷ್ಟು ಮಾಹಿತಿಗಳನ್ನು ಈಗ ತಿಳ್ಕೊಳ್ಳೋಣ ಗುರುಜಿ. ಖಂಡಿತಮ್ಮ, ಯುಗಾದಿ ಮುನ್ನ ಬರ್ತಕ್ಕಂಥ ಅಮಾವಾಸ್ಯೆ ಹಾಕುವಂಥ ಹೆಜ್ಜೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುತ್ತೆ. ರೌದ್ರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ರೀತಿ ಆಗುತ್ತೆ, ಚಂಚಲತೆ ಆಗುತ್ತೆ. ಎಷ್ಟೋ ಬಾರಿ ಇದು ಬರೀ ಆನಂದ್ ಗುರುಜಿಯವರು ಹೇಳೋ ಮಾತಲ್ಲ, ತಾವೇ ಎಷ್ಟೋ ಬಾರಿ ಹೇಳಿದ್ದೀರಿ, ಎಷ್ಟೋ ಕಾರ್ಯಕ್ರಮಗಳಲ್ಲಿ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀರಿ. ನೇರವಾಗಿ ಮಾತಾಡುವಾಗೂ, ಕಾಗದಗಳ ಬರೆದಾಗಲೂ ಮತ್ತು ಸಾಕಷ್ಟು ಫೋನ್ ಕರೆಗಳಲ್ಲೂ ಬಂದ ವಿಚಾರ ಇದು. ಅಮಾವಾಸ್ಯೆ ಮತ್ತು ಪೌರ್ಣಮಿ ಬಂತು ಅಂದರೆ ಒಂದಷ್ಟು ವ್ಯಾಜ್ಯಗಳು, ಕದನಗಳು, ಗಲಾಟೆಗಳು ಇವೆಲ್ಲ ನಡೆಯುತ್ತೆ. ಏನೋ ಒಂದು ಅಸಮಾಧಾನ ಆಗುತ್ತೆ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಮನಸ್ಸನ್ನು ತಿಳಿಯಾಗಿಟ್ಕೊಳ್ಳೋಕೆ ಆಗೋದೇ ಇಲ್ಲ. ಇಷ್ಟಕ್ಕೆ ಮುಂಚೆ ಶ್ರೀನಿವಾಸ್ ಶರ್ಮಾ ಹೇಳಿದ್ರು, ನಗನಗ್ತಾ ಇರಬೇಕು, ನಗನಗ್ತಾ ಇರಬೇಕು, ನಗನಗ್ತಾ ಇರಬೇಕು. ನಿಜ, ನಗುಮುಖ ಬರಬೇಕಾದ್ರೆ ಆ ಪರಿಸರವೂ ಸಹಿತ ಹಾಗೆ ಆಗಿರಬೇಕು. ಆ ಪರಿಸರ ಆಗಿರಬೇಕು ಮತ್ತು ಆದಷ್ಟು ಮನುಷ್ಯನಿಗೆ ಆ ನೆಮ್ಮದಿ ಸಿಗಬೇಕಾದ್ರೆ ನೋಡಿ, ನಾವು ಒಂದೊಂದು ದಿವಸ ಒಂದೊಂದು ತರಹ ಇದ್ದೇ ಇರ್ತೀವಿ. ಒಂದು ದಿವಸ ನಗನಗ್ತಾನೆ ಎದ್ದೇಳ್ತೀವಿ, ನಗನಗ್ತಾ ಎಲ್ಲ ಮಾತಾಡ್ತೀವಿ, ನಗನಗ್ತಾನೆ ಮನೆಯಿಂದ ಆಚೆ ಬರ್ತೀವಿ. ಒಂದೊಂದು ದಿವಸ ತಲೆ ಮೇಲೆ ಏನೋ ಒಂದು ದೊಡ್ಡ ಭಾರ ಹೊತ್ತಿದ್ದೀವೇನೋ, ಏನೋ ಒಂದು ಸಮಸ್ಯೆ ಎದುರಾಗ್ಬಿಡುತ್ತೇನೋ, ಆ ಸಮಸ್ಯೆ ಪರಿಹಾರವೇ ಇಲ್ವೇನೋ ಎಂಬಂಥ ರೀತಿಯಲ್ಲಿ ನೋವು ಪಡ್ತೀವಿ. ಬರೀ ನಾನೊಬ್ಬ ನಗನಗ್ತಾ ಇದ್ದರೆ ಸಾಲದು, ನನ್ನ ಪರಿಸರವೂ ಹಾಗೇ ಇರಬೇಕಾಗಿರುತ್ತೆ. ಅದರ ಆ ಪರಿಸರ ಎಲ್ಲವೂ ಸಹಿತ ಮುಂಗೋಪದಲ್ಲಿದ್ದಾಗ, ಅಥವಾ ಪರಿಸರ ಎಲ್ಲವೂ ತನ್ನಂತೆ ತಾನು ಎಲ್ಲವೂ ಮೌನ ಸಾರಿದಾಗ, ಎಲ್ಲರೂ ಮೌನವಾಗಿದ್ದಾಗ ನಾನೊಬ್ಬ ನಗ್ಬಿಟ್ರೆ ಅದು ಹುಚ್ಚನಾಗ್ಬಿಡ್ತೇನೆ. ಆದರೆ ಆ ಹುಚ್ಚನ್ನು ಮಾಡೋದು ಯಾವುದು? ಮನುಷ್ಯನ ಗ್ರಹಗತಿಗಳು. ಮನುಷ್ಯನ ಗ್ರಹಗತಿಗಳು ಹೀಗಿದ್ದಾಗ ಭಾಳ ಎಚ್ಚರಿಕೆ ಬೇಕಾಗತ್ತೆ. ನಾಳೆ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ. ಹಿರಿಯರು ಮೊದಲಿಂದ ಹೇಳ್ತಿರ್ತಾರೆ, ಯುಗಾದಿ ಅಮಾವಾಸ್ಯೆ ಸ್ವಲ್ಪ ಎಚ್ಚರಿಕೆಯ ನಡೆಯಬೇಕು. ಯುಗಾದಿ ಅಮಾವಾಸ್ಯೆ ಎಚ್ಚರಿಕೆಯ ನಡೆ ಇದ್ದರೆ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಸ್ವಲ್ಪ ಯಾಮಾರಿದ್ರು ಅದರಿಂದ ಆಗುವಂಥ ಅನಾಹುತಗಳು ಸಾಕಷ್ಟು. ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ರೌದ್ರ ಆಗ್ತಿರುತ್ತೆ, ಜಗಳ ಕದನಗಳೆದುರಾಗ್ತಿರುತ್ತೆ. ಯಾವತ್ತೂ ಮಾತಾಡದಿರತಕ್ಕಂಥವ್ರು ಮಾತಾಡಿ ಜೋರಾಗಿ ಗಲಾಟೆ ಮಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದು ವಾಸ್ತುಗೃಹದಲ್ಲಿ ಆಗುವಂಥದ್ದು. ಹಾಗಾಗಿ ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾಳೆ ಆಗುವಂಥದ್ದೇನಿದೆ ಎಂಬತಕ್ಕಂಥದ್ರ ಅರಿವು ಇವತ್ತು ಬಂದುಬಿಟ್ರೆ ಸಾಧ್ಯವಾದಷ್ಟು ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ನೋಡಿ, ಪ್ರಾರಂಭ ಜಗಳ ಶುರು ಆಯಿತು ಅಂದರೆ ಇವತ್ತು ಅಮಾವಾಸ್ಯೆ ಇದೆ, ಹಿಂದಿನ ದಿವಸ ಗುರುಗಳು ಹೇಳಿದರು, ಇವತ್ತು ನಾವು ಎಚ್ಚರಿಕೆ ಆಗಿರಬೇಕು. ಆ ಕ್ಷಣ ಅಲ್ಲಿ ಜಾಗ ಖಾಲಿ ಮಾಡಬೇಕು. ಯಾವುದೇ ಜಗಳ ಕದನ ಅಂತ ಬಂದರೆ ಆ ಸ್ಥಳವನ್ನು ಬಿಟ್ಟು ನಾವು ಬದಲಾಯಿಸ್ಬಿಟ್ರೆ, ಆ ಸ್ಥಳ ಬಿಟ್ಟು ಹೊರಟು ಬಿಟ್ಟರೆ ಅಲ್ಲಿ ಜಗಳ ಬರೋದಿಲ್ಲ. ಅಥವಾ ಮಾತಾಡ್ತಕ್ಕಂಥವ್ರು ಒಂದೆರಡು ಮಾತು ಮಾತಾಡಿದ್ರು ಮೂರನೇ ಮಾತು ಸೈಲೆಂಟ್ ಆಗೋಗ್ತಾರೆ. ಮುಖಾಮುಖಿ ನಿಂತ್ಕೊಳ್ತಕ್ಕಂಥದ್ದು ನೀವು ಮಾತಾಡ್ದಿದ್ರು ಸಹಿತ, ದೊಡ್ಡವರು ಮಾತಾಡ್ತಾರೆ, ನಾನು ಏನು ಮಾತಾಡಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿ ಇರಬಹುದು. ಆದರೆ ನೀವು ಎದುರುಗಡೆ ಇದ್ದರೆ ಅದು ಮಾತಿಗೆ ಮಾತು ಬೆಳಿತಾನೆ ಹೋಗುತ್ತೆ, ರೌದ್ರ ಆಗುತ್ತೆ, ಸಮಸ್ಯೆ ಬರುತ್ತೆ. ಅಂಥ ಕ್ಷಣದಲ್ಲಿ ಜಾಗ ಬದಲಾಯಿಸಿ ಪುನಃ ಆ ತಪ್ಪು ಒಪ್ಪಿನ ಬಗ್ಗೆ ಕೂತು ಒಂದು ವಿಮರ್ಶೆ ಮಾಡಿಬಿಟ್ರೆ ಅದು ಅವತ್ತಿಗೆ ಮುಗಿದು ಹೋಗುತ್ತೆ. ಯಾವತ್ತೂ ಮಾಡಿರುವ ಅಡಿಗೆ ಅವತ್ತಿಗೆ ಮುಗಿಬೇಕು. ಅದು ಹಳಸಿ ನಾಳೆ ಬೆಳಿಗ್ಗೆ ಆ ಅನ್ನ, ಹಳಸಿರ್ತಕ್ಕಂಥ ಅನ್ನವನ್ನು ಅಥವಾ ನೆನ್ನೆ ಮಾಡಿರ್ತಕ್ಕಂಥ ಅಡುಗೆನ ಇವತ್ತು ನಾವು ತಿಂತೀವಿ ಅಂದರೆ ಅದು ಸಮಂಜಸ ಅಲ್ಲ, ಅದು ಆರೋಗ್ಯವೂ ಅಲ್ಲ. ಅದಕ್ಕೇನಪ್ಪ ಅಂದರೆ ಅವತ್ತಿಗವತ್ತೇ ಮುಗಿಬೇಕು.
ಆದರೆ ನಾಳೆ ನೀವೇನು ಮಾಡಬೇಕು ಎಂಬತಕ್ಕಂಥದ್ರ ಚಿಂತನೆ ಇವತ್ತು ನೀವು ಮಾಡಿಕೊಂಡು ಇವತ್ತೇ ಆ ಕೆಲಸಕ್ಕೆ ಸ್ವಲ್ಪ ಚಾಲನೆ ಕೊಟ್ಬಿಟ್ರೆ ನಾಳೆ ಅದು ಸುಗಮವಾಗಿ ನಡೆದೋಗುತ್ತೆ. ಪ್ರತಿಯೊಬ್ಬರಿಗೂ ಒಂದು ಕಿವಿ ಮಾತು ಏನಪ್ಪ ಅಂದರೆ, ನಾಳೆ ಸಾಧ್ಯವಾದಷ್ಟು ದಂಪತಿಗಳ ಮಧ್ಯದಲ್ಲೂ ಸಹಿತ ವ್ಯಾಜ್ಯಗಳು ಬರೋದು ಬೇಡ, ಗಲಾಟೆ ಬರೋದು ಬೇಡ. ಯಾಕೆಂದರೆ ಈ ವರ್ಷವೆಲ್ಲ ನೀವು ಏನು ನೋಡಿದ್ದೀರಿ ಅದನ್ನು ಮೆಲುಕು ಹಾಕುವಂಥದ್ದೇನಾಗುತ್ತೆ ನಾಳೆ. ಹಾಗೆ ನಾಳೆ ಬಿಟ್ಟು ಹೋಗಿರ್ತಕ್ಕಂತಹ ಈ ವರ್ಷದಲ್ಲಿ ಮುಗಿಬೇಕಾಗಿರ್ತಕ್ಕಂಥ ಕೆಲಸ ಮಾಡದಿದ್ದರೆ ಅದಕ್ಕೆ ಇವತ್ತು ಸ್ವಲ್ಪ ಚಾಲನೆ ಕೊಟ್ಟು ಪ್ರಯತ್ನ ಪಟ್ಟು ಸಂಜೆ ಒಳಗೆ ಮುಗಿಸಿ. ಆದರೆ ನಾಳೆಗೆ ಅದನ್ನು ಇಟ್ಕೊಳ್ಬೇಡಿ. ನಾಳೆ ಅಮಾವಾಸ್ಯೆ, ಅದರಲ್ಲೂ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ ಮಂಗಳವಾರ ಆದರೂ ಅಮಾವಾಸ್ಯೆ ಪೌರ್ಣಮಿ ಮಂಗಳವಾರ ಬಂದಾಗ ಸ್ವಲ್ಪ ಕಿರಿಕಿರಿ ಜಾಸ್ತಿನೇ. ಅದಕ್ಕೆ ನಾಳೆ ತಪ್ಪದಿರ ಪ್ರತಿಯೊಬ್ಬರೂ ಹನುಮನ ಸಾನ್ನಿಧ್ಯಕ್ಕೆ ಬನ್ನಿ. ಯಾಕೆಂದರೆ ಎಂತಹ ಸಂಕಷ್ಟಗಳು ಬಂದರೂ, ಬೆಟ್ಟದಂಥ ಕಷ್ಟ ಬಂದರೂ ಕಷ್ಟದಿಂದ ಹೊರಬರಲಿಕ್ಕೆ ಹನುಮನ ಕೃಪೆ ಬೇಕೇ ಬೇಕು. ನಾಳೆ ಹನುಮನ ಸಾನ್ನಿಧ್ಯಗಳಲ್ಲಂತೂ ವಿಶೇಷವಾದ ಪೂಜೆ ಇದ್ದೇ ಇರುತ್ತೆ. ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ, ಕೇಸರಿ ನಂದನ, ಜೊತೆಗೆ ಬೆಣ್ಣೆಯಿಂದ ಅಲಂಕಾರ, ಸ್ವಾಮಿಗೆ ವಿಳೆದೆಲೆ ಕೊಡ್ತಕ್ಕಂಥದ್ದು. ಇಷ್ಟೆಲ್ಲದರ ಮಧ್ಯದಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಅಲ್ಲಿ ಪಠನೆ ಮಾಡಿದ್ರೆ, ಹನುಮನ ಸಾನ್ನಿಧ್ಯದಲ್ಲಿ ರಾಮನ ಪಠನೆ ಮಾಡಿದ್ದೇ ಆದರೆ ಅಲ್ಲಿ ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. 27 ನಕ್ಷತ್ರ 12 ರಾಶಿಗಳಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರ ಹುಡುಕಬಹುದು. ಅದರ ನಾಳೆ ಹನುಮನ ಸಾನ್ನಿಧ್ಯದಲ್ಲಿ ಮಾತ್ರ. ಹನುಮನ ಮುಂದೆ ನಿಂತರೆ ಅಲ್ಲಿ ಶಿವನ ಪ್ರಾರ್ಥನೆ ಮಾಡ್ದಂಗೆ ಆಗುತ್ತೆ. ಹನುಮನ ಮುಂದೆ ನಿಂತು ನೀವು ಅಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಮಹಾವಿಷ್ಣು ಪ್ರಾರ್ಥನೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಶಿವ ಮತ್ತು ಕೇಶವ, ಶಿವಕೇಶವರನ್ನು, ವಿಷ್ಣು ಮತ್ತು ಶಿವನ ಆರಾಧನೆ ಮಾಡುವ ಸ್ಥಳ ಅದು ಹನುಮನ ಸಾನ್ನಿಧ್ಯ ಆಗಿರುತ್ತೆ. ನಾಳೆ ತಪ್ಪದಿರ ಹನುಮನ ಸಾನ್ನಿಧ್ಯಕ್ಕೆ ಬಂದು ಪ್ರಾರ್ಥನೆ ಮಾಡಿ. ಇದರ ಮಧ್ಯದಲ್ಲಿ ಸಮಸ್ಯೆ ಆಗಬಹುದು, ಏನೋ ತೊಂದರೆ ಆಗುತ್ತೆ ಎಂಬತಕ್ಕಂಥ ಭೀತಿ ಭಯ ನಿಮಗಿದ್ದರೆ, ನಾಳೆ ಅಮಾವಾಸ್ಯೆ ಬಂತು, ಇವತ್ತೇನೋ ತೊಂದರೆ ಆಗುತ್ತೆ ಅಂತ ಬೆಳಗ್ಗೆ ನಿಮಗೆ ಗೋಚರಿಸಿದ್ರೆ, ಈಗ ಸಾಮಾನ್ಯವಾಗಿ ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅಮಾವಾಸ್ಯೆ ಅಂದರೆ ಬರೀ ಈ ದುಷ್ಟಶಕ್ತಿಗಳು, ದೆವ್ವ, ಭೂತ ಅಂತಹ ಒಂದಷ್ಟು ಭ್ರಮೆ ನಮ್ಮನ್ನು ಕಾಡುತ್ತೆ, ಅದೆಲ್ಲ ಅಮಾವಾಸ್ಯೆ ಸಮಯದಲ್ಲೇ ಬೇಕು ಅಂತ ನಮಗೆ ಎದುರಾಗುತ್ತೆ ಅನ್ನೋದರ ಬಗ್ಗೆ ಒಂದು ಸಾಕಷ್ಟು ಜನ ಆಲೋಚನೆ ಮಾಡಿ ಸುಮಾರು ಜನ ಮನಸ್ಸು ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಅಮಾವಾಸ್ಯೆ ಸಮಯದಲ್ಲಿ ನಿಜವಾಗ್ಲೂ ಆ ರೀತಿ ಏನಾದರೂ ಆಗುತ್ತಾ ಅನ್ನೋದು ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಹಳ ಒಳ್ಳೆಯದೇ. ಏಕೆಂದರೆ ತುಂಬ ಜನಗಳಲ್ಲಿ ಅದಿದೆ. ಹೌದು ಗುರು. ಹಳ್ಳಿ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ, ಹುಣಸೆ ಮರಗಳ ಹತ್ರ ನಡಿಬೇಕಾದ್ರೆ, ದೊಡ್ಡ ದೊಡ್ಡ ಬೇವಿನ ಮರಗಳ ಮಧ್ಯದಲ್ಲಿ ನಡಿಬೇಕಾದ್ರೆ ಆ ಒಂದು ಬಾಧೆ ಆಗುತ್ತೆ. ಅಂದರೆ ಮನುಷ್ಯನ ನಭೋಮಂಡಲದಲ್ಲಿ ನಡೀತಕ್ಕಂಥ ಗ್ರಹಗಳ ಕೌತುಕ, ಜೊತೆಗೆ ಮನುಷ್ಯನ ಗ್ರಹಸ್ಥಿತಿ, ಆ ಗ್ರಹ ನಕ್ಷತ್ರ ಪ್ರಕಾರ ಮತ್ತು ಒಳಗಡೆ ಭೀತಿ ಎಂಬತಕ್ಕಂಥದ್ದು, ಭಯ ಎಂಬತಕ್ಕಂಥದ್ದು ನಿಮ್ಮೊಳಗಿದ್ದರೆ, ನೀವು ಗಿಡ ಮರಗಳ ಹತ್ರ ಅಲ್ಲ, ಅಥವಾ ಹಳ್ಳಿಗಾಡುಗಳಲ್ಲ, ಅಥವಾ ಸ್ಮಶಾನವಲ್ಲ, ನಿಮ್ಮ ಮನೆಯಲ್ಲೇ ನಿಮ್ಮ ರೂಮಿಂದ ಇನ್ನೊಂದು ರೂಮಿಗೆ ಹೋಗಬೇಕಾದ್ರೆ ನಿಮ್ಮ ಹಿಂದೆ ಏನೋ ಬಂದಂಗೆ ಆಗಿಬಿಡುತ್ತೆ. ರೂಮಿಂದ ರೂಮಿಗೆ ಹಾಸಿಗೆ ಮೇಲೆ ಮಲಗಿರ್ತಿರಲ್ಲ, ಮಧ್ಯರಾತ್ರಿ ಶೌಚ ಎದ್ದೇಳಬೇಕಾದ್ರೆ ಅಥವಾ ಏನೋ ಒಂದಿಷ್ಟು ನೀವು ರೆಸ್ಟ್ ರೂಮ್ಗೆ ಹೋಗಬೇಕಾದ್ರೆ ಅಲ್ಲೆದ್ದು ಹಾಸಿಗೆಯಿಂದ ಅಲ್ಲಿ ಹೋಗೋಕ್ಕೆ ಭಯ, ಅಂಜಿಕೆ. ಪಕ್ಕದಲ್ಲಿ ಮಲಗಿದ್ರೆ ಅವ್ರನ್ನ ಎಬ್ಬಿಸ್ಬೇಕು, ಇಲ್ಲ ಅಂದರೆ ಒಂಥರ ಕೂತಲ್ಲೇ ಜಪ ಮಾಡಬೇಕು. ಇಂತಹ ಪರಿಸ್ಥಿತಿಯು ಎದುರಾಗುತ್ತೆ. ಇದು ದೋಷವಲ್ಲ, ನಮ್ಮ ಒಳಮನಸ್ಸಲ್ಲಿ ನಮಗಿರುವ ಭೀತಿ ಭಯ. ಆ ಭೀತಿಯನ್ನು ತೆಗೆದುಹಾಕೋಣ, ಬೇಡ, ಅದು ಏನೂ ಇಲ್ಲ. ನೋಡಿ, ನಾವಿರುವ ಪರಿಸರದಲ್ಲಿ ನಮಗೆ ಯಾವ ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿ ಯಾವುದೂ ನಮಗೆ ಬರಲ್ಲ. ಭೂತ ಪ್ರೇತಗಳಂತೂ ಇಲ್ವೇ ಇಲ್ಲ, ದೆವ್ವಗಳಂತೂ ಇಲ್ವೇ ಇಲ್ಲ. ಯಾವ ದೆವ್ವಗಳು ನಮ್ಮನ್ನೇನೂ ಮಾಡೋದೂ ಇಲ್ಲ. ಮನುಷ್ಯನಿಗೆ ಅಂತಹ ಒಂದು ಶಕ್ತಿ ಇದೆ, ಅತೀತವಾದಂಥ ಶಕ್ತಿ ಮನುಷ್ಯನಿಗಿರುವಂಥದ್ದು. ಅದಕ್ಕೋಸ್ಕರ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿರಿ. ಆದರೆ ಒಳಗಡೆ ಈ ಅಂಜಿಕೆ ಅನ್ನೋದು ಭಯ ಬಂದುಬಿಟ್ರೆ ನಿಮಗೆ ಏನು ಮಾಡಿದ್ರು, ಎಷ್ಟು ಧೈರ್ಯ ಕೊಟ್ಟರು, ಯಾವ ಯಂತ್ರ ಚಕ್ರ ಕಟ್ಟಿದ್ರು, ದೊಡ್ಡ ದೊಡ್ಡ ಯಂತ್ರ ತಗೊಂಡು ನಿಮ್ಮ ದೊಡ್ಡ ಹಾರ ಹಾಕಿದ್ರು ನೀವು ಅದರಿಂದ ಆಚೆ ಬರೋಕ್ಕಾಗಲ್ಲ. ಧೈರ್ಯ ನಿಮ್ಮೊಳಗಿದೆ. ಇರುವ ಧೈರ್ಯವನ್ನು ಮತ್ತಷ್ಟು ಅಲಂಕರಿಸಿ ನೀವು ನಿಮ್ಮೊಳಗೆ ಇಟ್ಕೊಳ್ಬೇಕು. ಸುಮಾರು ಜನ ಅದೊಂದು ಹೇಳ್ತಾರೆ, ಮೈ ಮೇಲೆ ದೆವ್ವ ಬಂದ್ಬಿಡುತ್ತೆ ನಮ್ಗೆ ಅಮಾವಾಸ್ಯೆ ಸಮಯದಲ್ಲಿ. ಬಂದ್ಬಿಡುತ್ತೆ, ಮೈ ಮೇಲೆ ದೆವ್ವ ಬರುತ್ತೆ. ಹಿಡ್ಕೊಳಕ್ಕೆ ನಮ್ಮಂಥವ್ರು 4 ಜನ ಇದ್ದರೆ ಅವ್ರಿಗೆ ದೆವ್ವ ಬರುತ್ತೆ. ಅಲ್ಲಿ ಯಾರು ಹಿಡ್ಕೊಳ್ಳೋರಿಲ್ಲ ಅಂದರೆ ದೆವ್ವನೇ ಬರಲ್ಲ. ಅವಾಗ ಮೌನವಾಗಿ ನಮ್ಮ ಪರಶು ಅಂತ ಒಬ್ಬ ಹುಡುಗ ಇದ್ದಾನೆ, ಅವ್ನ ಮೂಲೆ ಸೇರ್ತಾ ಇರ್ತಾನೆ, ಯಾವಾಗಲೂ ಅವನಿಗೆ ಬಂದಂಗೆ ಆಗಿಬಿಡುತ್ತೆ. ಅವೆಲ್ಲ ಸುಳ್ಳು. ಒಳ್ಳೆಯದಾಗಿ ಯುಗಾದಿ ಅಮಾವಾಸ್ಯೆ ಕುರಿತಾಗಿ ನೀವು ಹೇಳ್ತಿದ್ರಿ, ಭಯ ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ, ಅದನ್ನು ಮೊದಲು ಹೋಗಲಾಡಿಸ್ಬೇಕು ಅನ್ನೋದು. ಖಂಡಿತಮ್ಮ, ಪ್ರತಿಯೊಬ್ಬರಿಗೂ ಸಹಿತ ಅಮಾವಾಸ್ಯೆ ಅಂದರೆ ಭಯ ಇರುತ್ತೆ. ಆದರೆ ನಿಜಕ್ಕೂ ಅಮಾವಾಸ್ಯೆ ತೊಂದರೆ ಮಾಡೋದಲ್ಲಿ ಹೇಗೆ ತೊಂದರೆ ಮಾಡುತ್ತೆ ಅದನ್ನು ನಾವು ತಿಳ್ಕೊಳ್ಳೇಬೇಕು. ಅಮಾವಾಸ್ಯೆ ಅಂದರೆ ನಮಗೆ ಗೊತ್ತಿಲ್ಲದಂತಹ ಒಂದು ನೆರಳು ನಮ್ಮನ್ನು ಬಾಧಿಸುತ್ತೆ. ಇದು ಸತ್ಯ.
ಏಕೆಂದರೆ ನಾವು ಯಾವುದಿದೆ ಅಂತಿದ್ಯೋ ಯಾವುದಿಲ್ಲ ಅಂತಿದ್ಯೋ ಅದನ್ನು ಸ್ಪಷ್ಟೀಕರಿಸಿದರೆ ಮಾತ್ರ ಕೆಲವು ವಿಚಾರಗಳನ್ನು ನಾವು ಒಪ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾಕೆಂದರೆ ನಾವು ಏನೇ ಮಾತಾಡಬೇಕಾದರೂ ಅದಕ್ಕೆ ಸೈನ್ಸು ಇದೆ, ಸೈಂಟಿಫಿಕ್ಕಾಗಿ ನಾವು ಚಿಂತನೆ ಮಾಡಬೇಕು, ಜೊತೆಗೆ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕು. ಸಾಧ್ಯವಾದಷ್ಟು ಇಂತಹ ಒಂದು ಒಳ್ಳೆಯ ಆಸ್ಥಾನದಲ್ಲಿದ್ದಾಗ, ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಈ ಆಸ್ಥಾನ ಇದು ಸಾಮಾನ್ಯವಾದ್ದಲ್ಲ. ಈ ಆಸ್ಥಾನದಲ್ಲಿ ಕೂತು ಇಲ್ಲಿ ಸತ್ಯಾಸತ್ಯತೆಗಳನ್ನು ಸರಿಯಾಗಿ ನಾವು ಹೊರತು ಮಾತಾಡದೇ ಇದ್ದರೆ ಆ ಮಾತು ತೂಕ ಕಳ್ಕೊಳ್ಳುತ್ತೆ. ಜೊತೆಗೆ ಯಾರೋ ಒಂದಿಬ್ಬರನ್ನ ನಾನು ಒಲೈಸೋದಕ್ಕೋಸ್ಕರ ನಾನು ಇಲ್ಲಿ ಕೂತು ಏನೂ ಮಾತಾಡಬಾರ್ದು, ಅದು ತಪ್ಪಾಗತ್ತೆ. ಏನಿದೆ, ಏನು ಕಣ್ಣು ಕಟ್ಟುವಂತಹ ಸತ್ಯಾಂಶ ಕಾಣ್ತಾ ಇದೆ ಅದನ್ನಷ್ಟೇ ಮಾತಾಡಬೇಕು, ಅದು ಧರ್ಮ. ಹಾಗಾಗಿ ನಾವು ಹೇಳೋದಿಷ್ಟೇ, ಅಮಾವಾಸ್ಯೆ ಇದು ನನ್ನೊಬ್ಬರ ಆ ಮಾತಲ್ಲ, ಸಾಕಷ್ಟು ಜನಕ್ಕೆ ಮನನೊಂದಿರತಕ್ಕಂಥವ್ರು. ಎಷ್ಟೋ ಜನ ಮನಸ್ಸಲ್ಲಿ ನೋಡಿ ಅಮಾವಾಸ್ಯೆ ಬಂತು ಅಂದರೆ ಅಧಿಕವಾದಂತಹ ಚಂಚಲತೆ ಶುರುವಾಗುತ್ತೆ, ಮೌನಕ್ಕೆ ಜಾರ್ತಾರೆ, ನಗುಮುಖವನ್ನು ಕಳ್ಕೊಳ್ತಾರೆ, ಏನೋ ಒಂದು ಬಾಧೆ ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ, ತುಂಬ ರೋದನೆಗೊಳಗಾಗ್ತೀರಿ, ಇಲ್ಲದ ಸಮಸ್ಯೆ ಶುರುವಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಮೈಕ ತುಂಬ ಭಾರ ಆಗುತ್ತೆ, 10 ಹೆಜ್ಜೆ ನಡಿಲಿಕ್ಕಾಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಸ್ವಲ್ಪ ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವ್ರಾದರೆ ಅನಾರೋಗ್ಯದ ಜೊತೆಗೆ ಇನ್ನಷ್ಟು ಅನಾರೋಗ್ಯ ಶುರುವಾಗ್ಬಿಡುತ್ತೆ. ಹಾಸಿಗೆಯಿಂದ ಎದ್ದೇಳೋದೇ ಇಲ್ಲ. ಕೆಲವು ನೋಡಬೇಕು ನೀವು, ಅಮಾವಾಸ್ಯೆ ಬರ್ತಾ ಇದೆ ಅಂದರೆ ಅಮಾವಾಸ್ಯೆ ಹಿಂದೂ ಮುಂದು ಬ್ರಷ್ ಮಾಡೋದಾಗಲಿ, ಸ್ನಾನ ಮಾಡೋದಾಗಲಿ, ವಸ್ತ್ರಗಳ ಸಮವಾಗಿ ಹಾಕ್ಕೊಳ್ಳೋದಾಗಲಿ, ಆಹಾರ ತಿನ್ನೋದಾಗಲಿ, ಆಹಾರ ತಿನ್ನೋ ಕ್ರಮನೇ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಒಳ್ಳೆ ಈ ರಾಕ್ಷಸರ ಥರ ಊಟ ಮಾಡುವಂಥದ್ದು, ಅವರ ವರ್ತನೆ, ಅವರ ಗರ್ಜನೆ, ಅವರ ಕಣ್ಣುಗಳು, ಅವರ ನೋಟ, ಅಬ್ಬಾ ಅದು ಹೇಳ್ತಿರೋದು ಹಾಗಾಗುತ್ತೆ. ಕೆಲವು ರಾವು ಬಡಿದಂತಹ ಸ್ಥಳಗಳಿರುತ್ತೆ ನೋಡಿ, ಕೆಲವು ಮಾರ್ಗಗಳಿದೆ, ಕೆಲವು ರಸ್ತೆಗಳಿದೆ. ಇದನ್ನು ಹಿಂದೆನೂ ನಾನು ತಿಳಿಸಿದ್ದೆ, ಇವತ್ತು ಪುನಃ ಮರ್ಕಳಿಸ್ತಾ ಇದೆ, ಹೇಳ್ತಾ ಇದ್ದೀನಿ ವಿಚಾರವನ್ನು. ಕೆಲವು ರಸ್ತೆಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೇ ಏರಿಯಾದಲ್ಲಿ ಯಾವಾಗೂ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ಅದೊಂದು ಜಾಗ ಮಾತ್ರ, ಅದರಿಂದ ಅರ್ಧ ಕಿಲೋಮೀಟರ್ ಮುಂದಕ್ಕೆ ಬನ್ನಿ, ಅಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗೋದಿಲ್ಲ. ಹಾಗಂತ ಅದು ಸರ್ಕಲ್ ಅಲ್ಲ, ಅಥವಾ ಅಲ್ಲಿ ಬೇರೆ ಗಾಡಿಗಳು ಬಂದು ಜಂಕ್ಷನಲ್ಲಿ ನಿಂತ್ಕೊಳ್ಳುತ್ತೆ ಅಂತಲ್ಲ, ಅಥವಾ ಅಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಒಂದು ಸಂದಿ ಇದೆ, ಅಲ್ಲಿಂದ ಒಂದು ಗಾಡಿ ಸಡನ್ನಾಗಿ ಬಂದ್ಬಿಡುತ್ತೆ, ಈ ಕಡೆ ಒಂದು ಗಾಡಿ ಬಂತು, ಗೊತ್ತಿಲ್ದಿರ ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊಂಡ್ರು, ಅಲ್ಲಿ ಏಟಾಯಿತು. ಅದಲ್ಲ, ಒಂದು ಜಾಗದಲ್ಲಿ ಬಿದ್ದು ಒಂದು ಆಕ್ಸಿಡೆಂಟ್ ಆಗಿ ಅಲ್ಲಿ ನೋವು ಅನುಭವಿಸುತ್ತೆ ಅಂದರೆ ಅದೇ ಜಾಗದಲ್ಲಿ ಇನ್ನೊಬ್ಬರು ಬಂದು ಬೀಳ್ತಾ ಇರ್ತಾರೆ, ಅಂದರೆ ಅದಕ್ಕೆ ರಾವ್ ಅಂತ ಹೇಳ್ತಾರೆ. ಮತ್ತು ಯಾವ ಸ್ಥಳದಲ್ಲಿ ಆಕ್ಸಿಡೆಂಟ್ ಆಗಿ ಅಲ್ಲೊಂದು ದುರ್ಮರಣ ಆಗುತ್ತೆ, ಅಲ್ಲಿ ಆತ್ಮಗಳಿಗೆ ನೆಮ್ಮದಿ ಇರೋದಿಲ್ಲ, ಆತ್ಮಗಳು ಅಲ್ಲೇ ಸುತ್ತಾಡುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಹಿರಿಯರು ಹೇಳ್ತಾರೆ, ಅಕಾಲ ಮೃತ್ಯು ಅಂತಕ್ಕಂಥದ್ದನ್ನು ಹಣೆಯಲ್ಲಿ ಬರೆದಿದ್ದರೆ ಯಾರೂ ತಪ್ಸೋಕ್ಕಾಗಲ್ಲ. ಕೆಲವೊಮ್ಮೆ ನಾವಾಗ ನಾವು ಮಾಡ್ಕೊಳ್ತೀವಲ್ವ, ಈ ಸುಂದರವಾದಂತಹ ಬದುಕನ್ನು ಚೆನ್ನಾಗಿ ಕಾಪಾಡ್ಕೋಬೇಕು, ಚೆನ್ನಾಗಿರಬೇಕು, ಅವನು ಕರೆದಾಗ ನಾನು ಬರ್ತೀನಿ ಅನ್ನೋ ಮಾತಿರಬೇಕೇ ವಿನಃ ಸ್ವಲ್ಪ ಕಷ್ಟ ಬಂದ ತಕ್ಷಣ ಹಗ್ಗ ಹಾಕ್ಕೊಳ್ಳೋದು, ಪಾಯ್ಸನ್ ತೊಗೊಳ್ಳೋದು, ಬೆಂಕಿ ಅಂಟಿಸ್ಕೊಳ್ಳೋದು, ಅಥವಾ ಇನ್ನೇನೋ ಮಾಡಿ ನೋವು ತಿನ್ನೋದು, ಅಥವಾ ಸುಂದರವಾದ ಬದುಕು, ಸಂಸಾರದಲ್ಲಿ ಏನೋ ಸಮಸ್ಯೆ ಆಯಿತು ಅಂತ ಕಟ್ಕೊಂಡು ಹೆಂಡ್ತಿನೋ ಅಥವಾ ಗಂಡನ್ನೋ, ನಾನು ಹೆಂಡ್ತಿನ ಮಾತ್ರ ಹೇಳೋದಿಲ್ಲ, ಗಂಡನ್ನೂ ಸಾಯಿಸೋರು ಹೆಂಡ್ತಿನ ಸಾಯಿಸೋರು ಇದ್ದಾರೆ. ಹೊಟ್ಟೆಯಲ್ಲಿಟ್ಟಿರ್ತಕ್ಕಂಥ ಮಕ್ಕಳನ್ನೇ ಎತ್ಕೊಂಡು ಕೆರೆಗೋ ಬಾವಿಗೂ ಚೆಲ್ಲೋ ಅಂತಲ್ಲೋಂಥ ಆ ತಾಯಂದರು ಇದ್ದಾರೆ. ತಾಯಿಯ ಸ್ಥಾನ ಎಂತಹದ್ದು, ಆದರೂ ಇಂತಹ ನೀಚ ಕೃತ್ಯಗಳು ನಡೀತಾನೆ ಇರುತ್ತೆ. ಇನ್ನು ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ಭೂಮಿಯಲ್ಲಿ ಏನೋ ಇದೆ, ಆ ಇರ್ತಕ್ಕಂಥದ್ದನ್ನು ಮೇಲಕ್ಕೆ ಬರಬೇಕು ಅಂತ ಹೇಳಿ ಜೊತೆಗಿರ್ತಕ್ಕಂಥವ್ರನ್ನ ಉಪಾಯವಾಗಿ ಕರ್ಕೊಂಡೋಗಿ ಹೊಟ್ಟೆ ತುಂಬ ಊಟ ಮಾಡಿಸಿ ಬಾ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಹಿಂದ್ಗಡೆಯಿಂದ ಮೊಚ್ಚಲ್ಲೋ ಗಡಾರಿಯಲ್ಲೋ ಅಥವಾ ತಲೆ ಮೇಲೆ ಬಂಡೆ ಎತ್ತು ಹಾಕುವಂಥ ಜನನೂ ಇದ್ದಾರೆ. ಯಾಕೆಂದರೆ ಈ ಅಮಾವಾಸ್ಯೆ ಬಂದರೆ ಇವೆಲ್ಲವೂ ರೌದ್ರ ಆಗುತ್ತೆ. ಅಮಾವಾಸ್ಯೆ ಬಂದರೆ ಒಂದು ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಾಲಯಗಳಲ್ಲಿ ದೇವರ ವಿಗ್ರಹಗಳನ್ನೇ ಬದಲಾಯಿಸ್ಬಿಡ್ತಾರೆ, ಎತ್ತು ಬಿಡ್ತಾರೆ ಅಲ್ಲಿಂದ. ಯಾಕೆಂದರೆ ಅಮಾವಾಸ್ಯೆನಲ್ಲಿ ದೇವರ ಶಕ್ತಿ ಕಡಿಮೆ ಇರುತ್ತೆ. ಆವಾಗ ದೇವರು ತಳಗಿರ್ತಕ್ಕಂಥ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಾಗಲಿ ಏನಾದ್ರು ಒಂದಷ್ಟು ಆಭರಣಗಳಾಗಲಿ ಅದೆಲ್ಲವೂ ನಮಗೆ ಸಿಗುತ್ತೆ ಅನ್ನೋ ಹುಚ್ಚ ಆಸೆಗೆ ದೇವ್ರನ್ನೇ ಜಾಗ ಬದಲಾಯಿಸ್ತಾರೆ. ಅವನು ಬದುಕೋದು 4 ದಿವಸ, ಅವನಿಗೆ ಗೊತ್ತಿಲ್ಲ ಅದು. ನೀವು ಏನು ಸಂಪಾದನೆ ಮಾಡಿಕೊಂಡು ಏನು ನಿಮ್ಮ ಎದೆ ಮೇಲೆ ಹಾಕ್ಕೊಂಡ್ರು 4 ದಿವಸದ ಮೇಲೆ ಬದುಕಿಲ್ಲ. ಅಥವಾ ಹೋಗಲಿ, ಅಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರಲ್ಲ. ಇನ್ನೂ ಸ್ವಲ್ಪ ಜನ ನೋಡಬೇಕು ನೀವು, ತಿನ್ನೋದಿಷ್ಟನ್ನ ಒಂದಿಷ್ಟು ಮಲಗರ ನಿದ್ದೆ. ನಿಮ್ಮಂಗೆ ನಾವು ಮಲಗ್ತೀವಿ, ನಮಗೆ ನೀವು ತಿಂತೀರಿ. ಅತಿಯಾದಂಥ ದುಡ್ಡು ನಿಮ್ಮ ಹತ್ರ ಇರಬಹುದು, ಚಿನ್ನ ತಟ್ಟೆ ತಿನ್ನೋಕ್ಕಾಗಲ್ವಲ್ಲ. ಬಾಳೆ ಎಲೆ ಮೇಲೆ ಹಾಕಿದ್ರೂ ಸಂತೋಷ. ಕೆಲವು ತಾಯಂದರು, ಕೆಲವು ಹೆಣ್ಣುಮಕ್ಕಳು, ಕೆಲವು ಜನ ಸೋಮವಾರದೊತ್ತು ಪೂಜೆ ಮಾಡ್ತಾರೆ ಶಿವನಿಗೆ. ಅವರು ಊಟ ಮಾಡಬೇಕಾದ್ರೆ ತಟ್ಟೆ ಹಾಕ್ಕೊಳ್ಳಲ್ಲ, ಎಲೆ ಹಾಕ್ಕೊಳ್ಳಲ್ಲ, ಏನೂ ಮಾಡೋದಿಲ್ಲ. ನೆಲವನ್ನು ಶುದ್ಧಿ ಮಾಡಿ ನೆಲದ ಮೇಲೆ ತಿಂತಾರೆ. ಇವತ್ತಿಗೂ ಉಡುಪಿ ಶ್ರೀಕೃಷ್ಣನ ಮಠದಲ್ಲಿ
ಮಧ್ಯಾಹ್ನದ ಪ್ರಸಾದ, ಅದು ಶನಿವಾರ, ಅದರಲ್ಲೂ ವಿಶೇಷವಾಗಿ ಕೃಷ್ಣನ ಆರಾಧನೆ ಆದಂಥ ದಿನ ನೆಲದ ಮೇಲೆ ಊಟ ಮಾಡ್ತಾರೆ. ನೆಲವನ್ನು ಶುದ್ಧಿ ಮಾಡಿಕೊಂಡು ಅದರ ಮೇಲೆ ಊಟ ಮಾಡ್ತಾರೆ. ನೀವು ಹೇಗೆ ಮಾಡಿದ್ರು ಹೊಟ್ಟೆಗೆ ಸೇರುತ್ತೆ. ಹೊಟ್ಟೆಗೆ ತಿನ್ನೋದು ಇಷ್ಟೇ ಅನ್ನ. ಆದರೆ ಈ ಸಂಪಾದನೆಯನ್ನು ಹುಚ್ಚು ಆಸೆ ಇದೆಯಲ್ಲ, ಈ RP ಅಂತಲೋ ಕೆಲವೆಂದೇ ಒಂದಷ್ಟಿದೆ ಅವೆಲ್ಲ ವಿಚಾರಗಳು. ನನ್ನ ಹತ್ರ ಬರ್ತಾರೆ ಜನ, ಲಾರಿಯಲ್ಲಿ ದುಡ್ಡು ಬಂದಿದೆ, ಇಳಿಸ್ಕೊಳ್ಳೋಕೆ ಸ್ಥಳ ಇಲ್ಲ ಅಂತಾರೆ. ಏನೋ ಅಷ್ಟೋ ಇಷ್ಟೋ ಭಗವಂತ ನನಗೆ ಕೊಟ್ಟಿರೋಂಥ ಒಂದಿಷ್ಟು ಜಾಗದಲ್ಲಿ JCB ಇದ್ದರೆ ತಂದು ಗುಂಡಿ ತೆಗೆದು ದುಡ್ಡು ಇಟ್ಬಿಡ್ರಪ್ಪ, ನಿಮಗೆ ಬೇಕಾದ ಎತ್ಕೊಂಡೋಗಿ ಅಂತಲೂ ನಾನು ಹೇಳಿದ್ದೇನೆ. ಯಾಕೆಂದರೆ ತಿನ್ನೋ ಇಷ್ಟನ್ನಕ್ಕೆ ಮನುಷ್ಯನ ಹುಚ್ಚು ಆಸೆ ಅದು. ಅಷ್ಟು ಸಂಪಾದನೆ ಮಾಡಬೇಕು, ಇಷ್ಟು ಸಂಪಾದನೆ ಮಾಡಬೇಕು, ಅವನು ಬಲಿ ಕೊಡಬೇಕು, ಇವನು ಬಲಿ ಕೊಡಬೇಕು, ಅಥವಾ ದೇವರಿಗೆ ಈ ಥರ ರೌದ್ರ ಪೂಜೆ ಮಾಡಬೇಕು, ಅದಕ್ಕೆ ಪ್ರಾಣಿ ಪಕ್ಷಿಗಳನ್ನು ಬಲಿ ಕೊಡ್ತಕ್ಕಂಥದ್ದು, ಇದೆಲ್ಲ ಈ ಅಮಾವಾಸ್ಯೆಯಲ್ಲಿ ಜಾಸ್ತಿ. ಒಂದು ಅರ್ಥ ಮಾಡ್ಕೊಳ್ಳಿ, ಮಾತಾಡೋ ನಾವು, ನೋವು ಸಂತೋಷ ಬೇಕು ಬೇಡ ಎಲ್ಲವೂ ನಮಗಿದೆ. ನಮ್ಮ ಮೈ ಮೇಲೆ ಇರ್ತಕ್ಕಂಥ ಒಂದಿಷ್ಟು ಕೈ ಬ್ಲೇಡೋ ಚಾಕುನ ತೊಗೊಂಡು ಹಿಂಗೆ ಕುಯ್ಕೊಂಡು ರಕ್ತ ಬರಲಿ, ಅದು ಈ ಹೆಬ್ಬೆರಳು ಮಾತ್ರ. ನೋಡಿ, ಇಲ್ಲಿ ನಿಧಿ ಇದೆ, ಈ ನಿಧಿ ಎತ್ಕೋಬೇಕಾದ್ರೆ ಹೆಬ್ಬೆರಳು ಕೊಡಬೇಕು ಅಂತ ಯಾವನು ಹೆಬ್ಬೆರಳು ಕೊಡಲ್ಲ. ಯಾರೋ ಅಮಾಯಕರಿದ್ರೆ ಅವ್ರನ್ನ ಎತ್ಕೊಂಬಂದು ಬಲಿ ಕೊಡ್ತೀರಿ. ಅಥವಾ ಕುರಿನೋ ಕೋಳಿನೋ ಪಾಪ ಅದು ಮಾತಾಡೋಕ್ಕೆ ಬರಲ್ವಲ್ಲ, ಅದನ್ನ ಎತ್ಕೊಂಬಂದು ಬಲಿ ಕೊಡ್ತೀರಿ. ಇನ್ನೊಬ್ಬರನ್ನ ಬಲಿ ಕೊಟ್ಟು ನೀವು ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋ ನಿಮಗೆ ಸಿಕ್ಕಂಥ ನಿಧಿ ಜೊತೆಗೆ ಇನ್ನೊಂದು 100 ವರ್ಷ ಆಯುಷ್ ಪ್ರಮಾಣ ಜಾಸ್ತಿ ಆಗುತ್ತಾ ನಿಮಗೆ? ಹಾಗೂ ನಿಧಿ ಸಂಪಾದನೆ ಮಾಡಿದ್ರೆ ಅನ್ಕೊಳ್ಳಿ, ಭೂಮಿಯಲ್ಲಿರೋ ವಸ್ತು ನಿಮಗೆ ಸಿಕ್ಬಿಡ್ತು ಅನ್ಕೊಳ್ಳಿ. ಸಿಕ್ಕಿದ ದಿವಸ ಸಾಯಂಕಾಲ ಹಾವು ಕಚ್ಚೋ, ಅಥವಾ ಯಾವುದೋ ಬಸ್ ಕೆಳಗೋ, ಅಥವಾ ಲಾರಿ ಕೆಳಗೋ, ಅಥವಾ ಇನ್ಯಾವನ ಬಂದು ತಲೆ ಮೇಲೆ ಒಂದು ಕಲ್ಲೆತ್ತಾಕೋ, ಅಥವಾ ನೀವು ಇಷ್ಟೊಂದು ಆಸ್ತಿ ಇದೆಯಲ್ಲ ನಿನಗೆ ಯಾಕೆ ಕೊಡಬೇಕು ಅಂತ ನಾನು ಕಿತ್ಕೊಳ್ಳೋಕೆ ನಾನು ತೊಗೊಂಬಂದು ಹಿಂಗೊಂದು ತಲೆ ಮೇಲೆ ಕಲ್ಲು ಹಾಕ್ಬಿಟ್ರೆ ಮುಗಿದೋಯ್ತ ಜೀವನ. ಅದ್ರ ಬದಲು ಗಂಜಿ ಕುಡಿದ್ರೆ ಜೀವನ ಬೇಡ ಅನ್ನತ್ತ? ದೇವ್ರು ಕೊಟ್ಟಾಗ ಏನೋ ಒಂದು ದೇಹದಲ್ಲಿ ಶಕ್ತಿ ಇದೆ, ಆ ಶಕ್ತಿಯಿಂದ ದುಡಿದು ತಿಂದರೆ ಬೇಡ ಅನ್ನತ್ತ? ಗುರುಳೆ, ಈ ನಿಧಿ ಅಂದಿದ ತಕ್ಷಣ ನನಗೊಂದು ಮನ್ಸಿಗೆ ಬಂತು ಗುರುಳೆ. ಬಂದಂಥ ಮನಸ್ಸು ಇಲ್ಲಿ ಬ್ರೇಕ್ ಟೈಮ್ ಆಯ್ತಲ್ಲ, ಅದಕ್ಕೆ ನಾನು ಇವಾಗಲೇ ಹೇಳಿದೆ ಗುರುಳೆ. ಮುಂದಿನ ಭಾಗದಲ್ಲಿ ಅದನ್ನ ಕೇಳ್ತೀನಿ ಗುರುಳೆ. ಆಯ್ತು ಗುರುಜಿ, ರಾಶಿಫಲಗಳನ್ನ ಕೂಡ ತಿಳಿಸ್ಬೇಕು. ಇನ್ನು ನಾಳೆಗೆ ಹಾಕ್ಕೊಳ್ಳೋಣ. ಯಾಕಂದ್ರೆ ಈಗ ಇವ್ರು ಕೇಳೋ ಪ್ರಶ್ನೆಗೆ ನಾನು ಮುಂದೆ ಹೊರಟ್ರೆ ರಾಶಿಫಲಕ್ಕಾಗಿ ಕಾಯುವಂತಹ ರಾಶಿಫಲದಲ್ಲಿ ವಿಚಾರಗಳು ಮುಟ್ಟಿಸಬೇಕು. ಯಾಕೆಂದರೆ ವರ್ಷದ ಕಡೆಯ ದಿನಗಳು, ಮನುಷ್ಯರ ಗ್ರಹಸ್ಥಿತಿಗಳು, ಗ್ರಹಮಂಡಲದಲ್ಲಿರ್ತಕ್ಕಂತಹದ್ದು, ಮನುಷ್ಯನ ಗ್ರಹಸ್ಥಿತಿಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಲಾಭ ನಷ್ಟಗಳು, ಇದೆಲ್ಲವನ್ನು ಸಹ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಉಳಿದ ಸಮಯದಲ್ಲಿ ಇಂತಹ ಸಂದೇಹ ಸಂಶಯಗಳನ್ನು ನಾವು ಪುನಃ ಮಾತಾಡೋಣ. ಆದರೆ ಒಂದು ಸತ್ಯ, ನಾಳೆ ಅಮಾವಾಸ್ಯೆ, ನಾಳೆ ನೀವು ಆಚರಿಸಬೇಕಾದ್ದು, ನಾಳೆ ನೀವು ಇರಬೇಕಾಗಿರ್ತಕ್ಕಂಥದ್ದು, ಯಾವ ಕ್ರಮವನ್ನು ಆಚರಿಸಬೇಕು, ವರ್ಷದ ಕಡೆಯ ಅಮಾವಾಸ್ಯೆ ಎಂಬತಕ್ಕಂಥದ್ದನ್ನು ಸಾಧ್ಯವಾದಷ್ಟು ಇವತ್ತಿನ ಕಡೆಯ ದಿನದ ಅಂದರೆ ಕಡೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೂ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದ ಒಂದಷ್ಟು ಕನ್ಫ್ಯೂಷನ್ಸು ಬಹಳ ಇದೆ. ಏನು ಬೇಕು ಏನು ಬೇಡ, ಯಾವ್ದು ಸರಿ ಯಾವ್ದು ತಪ್ಪು, ಹೇಗಿರಬೇಕು, ಏನು ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಯಾವ ಕ್ರಮದಿಂದ ಲಾಭ ನಷ್ಟಗಳೇನು, ಇದೆಲ್ಲದರ ಬರೀ ಒಂಥರ ಗೊಂದಲದಲ್ಲಿದ್ದೀರಿ, ಚಿಂತನೆಯಲ್ಲಿದ್ದೀರಿ, ಯಾವುದೂ ಸರಿ ಹೋಗದಂಥ ರೀತಿಯಲ್ಲಿದ್ದೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ರೌದ್ರಪಡಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಹಾಗಾಗಿ ನಿಮ್ಮ ಚಿಂತನೆ ಸರಿಯಾಗಿ ನೀವು ಮಾಡಬೇಕಾಗಿದೆ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ದೇವಿಯ ಆರಾಧನೆಯಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಮಾಡುವ ಕೆಲಸದಲ್ಲಿ ಮಾತ್ರ ಅರ್ಥೈಸಿಕೊಂಡು ಸರಿಯಾದ ರೀತಿಯಲ್ಲೇ ಮಾಡಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಂದರೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಮೇಷರಾಶಿಯವರು ದುಡುಕಿ ಏನೊಂದು ತೀರ್ಮಾನ ತಂದುಕೊಳ್ಬೇಡಿ. ಜೋಪಾನ, ಎಚ್ಚರಿಕೆಯಿಂದಿರಿ. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಒಂದು ಲೇವಾದೇವಿ ಮಾಡ್ತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಹಣಕಾಸಿನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಅಥವಾ ಏನಾದರೂ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನು ಸರಿಯಾದ ರೀತಿ ಅರ್ಥೈಸ್ಕೊಳ್ಳೋಕ್ಕಾಗದಿರೋ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಸ್ವಲ್ಪ ವ್ಯತ್ಯಾಸಗಳಿದೆ. ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಮನುಷ್ಯನ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸವಾಗಿ ಇಲ್ಲದಿರತಕ್ಕಂಥ ಕಾಲ ನಿಮ್ಮ ರಾಶಿಯಲ್ಲೂ ಇದೆ. ಹಾಗೆ ಇವತ್ತು ನೀವು ಏನೇ ಮಾಡಬೇಕಾದ್ರೂ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರ ಒಂದಷ್ಟು ಚಿಂತನೆ ಮಾಡಬೇಕು. ಅಲ್ಲಿವರೆಗೂ ಸಮಸ್ಯೆಗಳ ಸೆರಮಾಲೆಯೇ ನಿಮ್ಮನ್ನು ಬಾಧಿಸುತ್ತೆ. ವರ್ಷದ ಕಡೆಯ ದಿನ ಇದು. ವರ್ಷದ ಕಡೆಯ ದಿನಗಳು ಇವತ್ತಾದ್ದರಿಂದ ಇವತ್ತು ನೀವು ಮಾಡಬೇಕಾದ್ದು ವಾರದ ಮೊದಲನೇ ದಿವಸ ಸೋಮವಾರನೂ ಆಗಿದೆ. ಹಾಗೆ ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರ
ಯಾರಾದರೂ ಬಡಬಗ್ಗರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಅನ್ನದಾನವನ್ನು ಹಸಿದ ವ್ಯಕ್ತಿಗಳಿಗೆ ಅನ್ನದಾನವನ್ನಾದರೂ ಕೊಡಿ, ಅಥವಾ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಏನಾದರೂ ಒಂದು ಮಾಡಿದ್ರೂ ಒಂದು ಸಹಾಯವನ್ನು ಮಾಡಿ ಇನ್ನೊಬ್ಬರ ಜೀವನ ನೆನೆಸ್ಕೊಳ್ಬೇಕು, ಆ ಪ್ರಕಾರ ಮಾಡಿ. ಅದಾದ ನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟರೆ ನಿಮ್ಮ ಕೆಲಸದಲ್ಲಿ ಒಂದು ಯಶಸ್ಸನ್ನು ಕಾಣ್ತೀರಿ. ಹಾಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:20 2 ರಿಂದ 4:20 ಬಹಳ ಒಳ್ಳೆ ಕಾಲ, ಒಳ್ಳೆಯ ಸಮಯ. ಈ ಸಮಯದಲ್ಲಿ ತಾವು ಏನಾದರೂ ಅಂದುಕೊಳ್ಳಿ, ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಸ್ವಲ್ಪ ಮೌನದಿಂದಿರಿ. ವ್ಯಾಜ್ಯ ಗಲಾಟೆ ಕದನಗಳು ಬೇಡ. ಇನ್ನೊಬ್ಬರು ನೋಡಿ ಸಪ್ಪಗಾಗುವಂಥದ್ದು ಬೇಡ, ಅಥವಾ ಇನ್ನೊಬ್ಬರು ನೋಡಿ ಮುಖ ನೀವು ಸಪ್ಪಗೆ ಮಾಡಿಕೊಂಡು ಅವ್ರ ಮೇಲೆ ಜಗಳ ಕದನ ಹೋಗೋದು ಬೇಡ. ಸ್ವಲ್ಪ ಎಚ್ಚರಿಕೆಯ ನಡೆ ಹೆಣ್ಣು ಮಕ್ಕಳಿಗೆ ಬಹಳ ಒಳ್ಳೆಯದು ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಏನೋ ಒಂದು ಅಪರೂಪವಾದಂತಹದ್ದು ಸಾಧನೆ ಮಾಡಿದ್ದೀನಿ, ಸಾಧಿಸಿದ್ದೀನಿ ಅಂತಕ್ಕಂಥ ಚಿಂತನೆ. ಆದರೆ ವೃತ್ತಿಯಲ್ಲಿ ಏನೋ ಒಂದು ಅಭಿವೃದ್ಧಿ ಆಗಬೇಕು, ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದರೂ ಏನನ್ನೂ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಇವತ್ತು ನೀವೇನು ಅಂದುಕೊಂಡಿದ್ರೋ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಒಂದು ಒಳ್ಳೆ ಮನಸ್ಥಿತಿಯಲ್ಲಿದ್ದರೆ ಅದರ ಫಲಗಳು ಸಾಕಷ್ಟು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಆ ಕೋಪದಿಂದ ಆಗುವ ಕೆಲಸವನ್ನು ಸಹಿತ ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ. ಕೋಪ ಬೇಡ, ಸಮಾಧಾನ ಇರಲಿ. ಹಾಗೆ ಆರೋಗ್ಯದ ಕಡೆ ಒಂದಷ್ಟು ಗಮನ ಇರಲಿ. ಏನೇ ವ್ಯವಹಾರ ಮಾಡಬೇಕಾದರೂ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಇವತ್ತಷ್ಟು ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ 2 ದಿವಸ ಆದರೆ ಈ ವರ್ಷದ ಕಡೆಯ ದಿನಗಳಾಗೋಗುತ್ತೆ. ಅದಾದ ನಂತರ ಹೊಸ ವರ್ಷ ಬರುತ್ತೆ. ಹೊಸ ವರ್ಷ ಹೊಸದನ್ನೇ ತರಲಿ, ಹೊಸ ಬದುಕನ್ನು ತರಲಿ. ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಕಾಣುವಂಥ ಕಾಲ ಇದೆ. ಹೊಸ ವರ್ಷಕ್ಕೆ ಒಂದು ಅದೃಷ್ಟ ಎಂಬತಕ್ಕಂಥದ್ದಿದೆ. ಆ ಅದೃಷ್ಟ ಏನು ಎಂಬತಕ್ಕಂಥದ್ದನ್ನು ಬುಧವಾರದ ದಿನ ನೀವು ತಿಳ್ಕೊಳ್ಬೇಕಾಗಿದೆ. ನಿಮ್ಮ ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದು ಮುಂಬರ್ತಕ್ಕಂಥ ದಿನಗಳು ಅದೃಷ್ಟದ ದಿನಗಳಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಬೆಳಿಗ್ಗೆಯಿಂದಲೂ ತಲೆನೋವು, ಮೈಕೈ ನೋವು, ಏನೋ ಒಂಥರ ಹಿಂಸೆ ಇರತಕ್ಕಂಥದ್ದು, ಯಾವ ಕೆಲಸಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ಬಲವಂತವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಅಲ್ಲಿ ಏನು ಅಚಾತುರ್ಯ ಆಗುತ್ತೋ ಏನೋ. ಜೊತೆಗೆ ಸದಾಕಾಲ ನಿಮ್ಮೊಂದಿಗೆ ಸಹಕರಿಸಿ ಒಳ್ಳೆತನ ಇದ್ದು ಚೆನ್ನಾಗಿ ನಗನಗ್ತಾ ಇರತಕ್ಕಂಥವ್ರು ಸಹಿತ ಇವತ್ತು ರೌದ್ರವಾಗ್ತಕ್ಕಂಥದ್ದು, ಸಮಸ್ಯೆ ತಂದುಕೊಳ್ತಕ್ಕಂಥದ್ದು, ಮುಖ ಸಪ್ಪಗೆ ಮಾಡ್ತಕ್ಕಂಥದ್ದು, ಬೇಡವಾದ ವಿಚಾರಗಳ ಬಗ್ಗೆನೇ ಹೆಚ್ಚು ಆಲೋಚನೆ ಮಾಡ್ತಕ್ಕಂಥದ್ದು, ಈ ಥರ ಸಣ್ಣ ಸಣ್ಣ ಸಮಸ್ಯೆ ಅಂದ್ಕೊಂಡೆ ದೊಡ್ಡ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಕರ್ಕಾಟಕ ರಾಶಿಯವರಿಗೆ. ಆದರೆ ಕರ್ಕಾಟಕ ರಾಶಿಯವರು ಇಂತಹ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. 1 ಚಿಟಿಕೆಯಷ್ಟು ಗೋಧಿ, 1 ಚಿಟಿಕೆಯಷ್ಟು ಹುರುಳಿಕಾಳು, 1 ಚಿಟಿಕೆ ಗೋಧಿ, 1 ಚಿಟಿಕೆ ಹುರುಳಿಕಾಳು ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಯಾವುದೇ ಸಮಸ್ಯೆ ಆದರೂ ಅಲ್ಲಿಂದಲೇ ಸಮಸ್ಯೆ ದೂರ ಆಗುತ್ತೆ. ಸ್ವಲ್ಪ ಮಟ್ಟಿಗಾದರೂ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿಯಿಂದ ಕರ್ಕಾಟಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜರು. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಆಯ್ತು, ಮಾತಾಡಿ. ಹಲೋ. ಹಲೋ, ನಮಸ್ತೆ ಅಪ್ಪಾಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ ಆರೋಗ್ಯದ ಸ್ವಲ್ಪ ಸಮಸ್ಯೆ, ಜೊತೆಗೆ ತಂದೆ ತಾಯಿ ಮನೇಲಿ ತುಂಬಾನೇ ಆರ್ಥಿಕ ಸಮಸ್ಯೆ ಆಗ್ಬಿಟ್ಟಿದೆ ಅವರಿಗೆ. ನನ್ನ ಗಂಡನ ಮನೆ ಬಿಟ್ಟು ಬಂದು ಇವಾಗ 6 ತಿಂಗಳಾಯ್ತು ಗುರುಜಿ. ಈಗ ನನ್ನ ತಂದೆ ತಾಯಿ ಮನೇಲೆ ಇದ್ದೀನಿ ನಾನು. ತಾಯಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ಮನೇಲಿ ಒಬ್ರು ಕಂಡ್ರೆ ಮುಖದಲ್ಲಿ ನೋಡೋಕ್ಕಾಗಲ್ಲ, ಜಗಳ ಆಗುತ್ತೆ. ಏನು ಅಂತಾನೆ ಗೊತ್ತಿಲ್ಲ ಗುರುಜಿ. ಮನೇಲಿ ಒಬ್ರಿಗೊಬ್ರಿಗೂ ಸಮಸ್ಯೆ ಆಗ್ಬಿಟ್ಟಿದೆ ಗುರುಜಿ. ತಮ್ಮ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತಾನೆ, ಅವನಿಗಲ್ಲಿ ಕಿರಿಕ್ಗಳು ಜಾಸ್ತಿ. ಇಲ್ಲಿ ನೋಡಿದ್ರೆ ಮನೇಲಿ ನನಗೂ ನನ್ನ ತಾಯಿಗೂ ಬರೀ ಮಕ್ಕಳಿಗೆ ಬೆಳೆಯುತ್ತೆ. ತಂದೆ ನೋಡಿದ್ರೆ ನಮ್ಮ ಬಗ್ಗೆ ಜಾಸ್ತಿ ಒಲವಾಗಿ ಅನುಕಂಪಾಗಿ ತೋರ್ಸಲ್ಲ ಗುರುಜಿ. ಆದರೂ ನೀವು ಮಾಡಿದ್ದು ಒಂದು ತಪ್ಪಲ್ವಮ್ಮ. ಮದುವೆ ಮಾಡಿಕೊಟ್ಟ ಮೇಲೆ ನೀವು ಇರಬೇಕಾಗಿದ್ದ ಸ್ಥಳ ಎಲ್ಲಿ? ನೀವು ನಿಮ್ಮ ಸ್ಥಳವನ್ನು, ನಿಮ್ಮ ಸ್ವತಂತ್ರವಾಗಿರುವಂತಹ ರಾಜ್ಯವನ್ನು ಬಿಟ್ಟು ಪುನಃ ನೀವು ಇಲ್ಲೇ ಬಂದು ಇಲ್ಲಿ ನನಗೊಂದು ಸುಖ ಸಿಗುತ್ತೆ ಅಂದ್ಕೊಂಡ್ರೆ ಅದು ಹಿಂಗೆ ಸಾಧ್ಯನಮ್ಮ? ನಾಳೆ ದಿವಸ ತಮ್ಮನಿಗೊಂದು ಮದುವೆ ಆದರೆ, ತಮ್ಮನ ಹೆಂಡತಿ ಮನೆಗೆ ಬಂದರೆ ಆಗ ನಿಮ್ಮ ಪರಿಸ್ಥಿತಿ ಏನಮ್ಮ? ನಿಮ್ಮ ಗಂಡನ ಮನೇಲಿ ನಿಮಗೆ ಏನೇ ಇರಲಿ, ಇರ್ತಕ್ಕಂಥ ಕಡೆಯೇ ನೀವು ಸರಿಪಡಿಸ್ಕೊಂಡು ಅಲ್ಲೇ ನಿಮ್ಮ ಜೀವನ ನೋಡಬೇಕೇ ಬಿಟ್ಟರೆ, ನೀವು ಅಲ್ಲಿಂದ ತವರಲ್ಲಿ ಬಂದು ಅಪ್ಪ ಅಮ್ಮನಿಗೆ ಕಷ್ಟ ಇದೆ, ಅಪ್ಪ ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ ಅಂತ ಇವತ್ತು ನಿಮ್ಮೊಳಗೆ ಒಳ್ಳೆ ಮನಸ್ಸಿದೆ, ಅಯ್ಯೋ ನಮ್ಮ ಅಪ್ಪ ಅಮ್ಮನ ಆರೋಗ್ಯ ಸರಿಯಿಲ್ಲ ಅಂತ. ನಾಳೆ ಬರ್ತಕ್ಕಂಥ ನಿಮ್ಮನೆಗೆ ನಿಮ್ಮ ಥರ ಇನ್ನೊಂದು ಹೆಣ್ಮಗು ಬರುತ್ತಲ್ಲ, ಆಗ ನಿಮ್ಮ ಪರಿಸ್ಥಿತಿ ಏನು?
ಹೋಗಲಿ 6 ತಿಂಗಳಿಂದ ನೀವು ಗಂಡನ ಮನೆ ಬಿಟ್ಟು ಅಪ್ಪ ಅಮ್ಮನ ಸೇವೆ ಮಾಡ್ಕೊಂಡು ಇಲ್ಲಿದ್ದೀರಿ. ಅಲ್ಲಿ ನಾಳೆ ಗಂಡ ಆತನ ಮನಸ್ಥಿತಿ ಬದಲಾಗಿ ಆತ ಏನಾದ್ರು ಇನ್ನೊಂದು ದಾರಿ ಹುಡುಕ್ಬಿಟ್ರೆ ಆಗ ನಿಮ್ಮ ಜೀವನದ ಕತೆ ಏನು? ಇಲ್ಲ ಗುರುಜಿ, ಅವರೇ ಬರ್ಬೇಡಿ, ನೀವು ಅಲ್ಲೇ ಇದ್ಬಿಡು. ನನ್ ಅವ್ರು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಗುರುಜಿ ನನ್ನ ಮೇಲೆ. ಓಹೋ. ಅವ್ರಿಗೆ ಕೆಲ್ಸ ಏನಿಲ್ಲ ಗುರುಜಿ, ದುಡ್ಡು ಜಾಸ್ತಿ ಇದೆ, ಆಸ್ತಿ ಇದೆ ಅಂತ ಮದ್ವೆ ಮಾಡ್ಬಿಟ್ರು ನನ್ ಚಿಕ್ಕಪ್ಪ ಎಲ್ಲ ಸೇರಿ. ಇವತ್ ನೋಡಿದ್ರೆ ಆ ವ್ಯಕ್ತಿ ನನಗ್ ಬೇಡ ನೀನು ಅಂತಾನು ಜೋರಾಗಿ ಮಾತುಕತೆ. ನಾವು ತುಂಬಾ ಸರಿ ನಾನೇ ಹೋಗಿದ್ದೀನಿ ಗುರುಜಿ, ಇಲ್ಲ ತಪ್ಪಾಯ್ತು, ನನ್ ಜೀವನಕ್ಕೆ ಯಾರು ಬರ್ಬೇಡಿ, ನಾನು ನನ್ನ ಗಂಡನ್ ಬದುಕ್ತೀನಿ ಅನ್ನೋದಕ್ಕೆ ಅವರೇ ಬೇಡ ನೀನು ಹೋಗು ಅಂತ ಹೇಳ್ತಾರೆ ಗುರುಜಿ. ಅಲ್ಲಮ್ಮ, ಅವ್ರು ಹೋಗು ಅಂದ ತಕ್ಷಣ ಬರ್ದಿರ ನನಗೆ ಮದುವೆ ಮಾಡಿಕೊಟ್ಟಾಯ್ತು, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಒಂದು ನಾನು ಹೇಳೋದು ಕೇಳಿಸ್ಕೊಂಬಿಡು. ಇವತ್ತು ನಾನು ನಿನಗೆ ಹೇಳೋ ಪಾಠ ಎಲ್ಲ ಹೆಣ್ಮಕ್ಳು ಇದು ಅರ್ಥ ಮಾಡ್ಕೋಬೇಕು. ಯಾವುದೇ ಜಗಳ ಕದನ ಅಂತ ಬಂದಾಗ ನಾನಿರೋದೇ ಇಲ್ಲಿ, ನಾನು ಬದುಕೋದೇ ಇಲ್ಲಿ, ನನ್ನ ಜೀವನ ಇಲ್ಲೇ ಆಗಬೇಕು, ನಾನು ಕೊಡೆ ಉಸಿರು ಹೋದ್ರು ನಾನು ಗಂಡನ ಮೇಲೆ ಸತ್ತರೆ ನನಗೆ ಕನಿಷ್ಠ ಪಕ್ಷ ಒಂದು ಸೌಮಂಗಲ್ಯತನ ಸಿಗುತ್ತೆ ಅಂದರೆ ಅನ್ಯಥಾ ಭಾವಿಸ್ಬೇಡಿ ಈ ಮಾತು ಹೇಳೋದ್ರಿಂದ. ಅಂದರೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಮನಸ್ಸನ್ನು ಆ ಥರ ಗಟ್ಟಿಪಡಿಸ್ಕೊಂಡ್ರೆ ಬಹುಶಃ ಇವಳೆಲ್ಲ ಮಂಡು ಬಿದ್ದಿದ್ದಾಳಲ್ಲಪ್ಪ, ಇವಳು ನಾನು ಬಿಟ್ಟು ಹೋಗೋಳಲ್ಲ ಅಂತ ನೀನು ಪಾಯ್ಸನ್ ಹಾಕೋಕ್ಕಾಗಲ್ಲ, ಕೂತ್ಗೇಡು ತಳ್ಳೋಕ್ಕಾಗಲ್ಲ, ಅಥವಾ ನಿಮ್ಮನ್ನು ಹೊರಗಡೆ ಹಾಕ್ಬಿಟ್ಟು ಬಾಗಿಲು ಹಾಕೊಳ್ಳೋಕ್ಕಂತೂ ಈ ಜನ್ಮದಲ್ಲಿ ಆಗೋದಿಲ್ಲ. ಯಾಕೆಂದರೆ ಹೊರಗಡೆ ಪ್ರಪಂಚ ಆ ಥರ ಇದೆ. ನೀನು ಸ್ವಲ್ಪ ಗಟ್ಟಿ ಮಾಡಬೇಕಾಗಿತ್ತಮ್ಮ ಮನಸ್ಸನ್ನು. ಕೋರ್ಟ್ ಮೆಟ್ಲು ಹತ್ತೋದಕ್ಕೆ ಮೊದಲು, ಸ್ಟೇಷನ್ಗೆ ಹೋಗೋದಕ್ಕೆ ಮೊದಲು ಎಲ್ಲ ಹೆಣ್ಣುಮಕ್ಕಳು ಮನೆಯಿಂದ ಆಚೆ ಬರಬೇಕಾದ್ರೆ ಇದನ್ನು 1000 ಸತಿ ಆಲೋಚನೆ ಮಾಡಿ. ಒಂದು ಸತಿ ಕೋರ್ಟು ಮೆಟ್ಲತ್ತು ಕೋರ್ಟ್ ಹತ್ತೋದು ಅಥವಾ ಸ್ಟೇಷನ್ ಬರೋದು ಬಂದಾದಮೇಲೆ ಈ ತೀರ್ಮಾನ ಆನಂದ್ ಗುರುಜಿ ಹೇಳಿರ ಅಂತ ತಿರುಗಿ ನೀವು ತವ್ರ ಮನೆಗೆ ಹೋಗಿ ನಿಮ್ಮ ಗಂಡನ ಮನೆಗೆ ಹೋಗಿ ಕಷ್ಟವಾಗುತ್ತೆ. ಯಾಕೆಂದರೆ ಕೇಸ್ ಕೋರ್ಟಲ್ಲಿ ಇದೆಯಲ್ವಾ ಅಂತಾರೆ. ಕೋರ್ಟು ನನಗಾಗಲಿ ನಿನಗಾಗಲಿ ಯಾರಿಗಾದರೂ ಅಷ್ಟೇ ನಮ್ಮ ಕೋರ್ಟು ಇವತ್ತು ಅಂದುಕೊಂಡ ತಕ್ಷಣ ತೀರ್ಮಾನ ಆಗೋದಲ್ಲ. ಕೋರ್ಟಲ್ಲಿ ಅದಕ್ಕೆ ಅಂತ ಸಮಯ ಕೊಡ್ತಾರೆ. ಪುನಃ ನಿಮ್ಮ ಕೆಟ್ಟಿರ್ತಕ್ಕಂಥ ಮನಸ್ಸುಗಳು ಒಂದಾಗಲಿ ಅಂತಲೇ ಅವರು ಸಮಯವನ್ನು ಜಾಸ್ತಿ ಸಮಯ ಕೊಡ್ತಾರೆ. ಹಾಗಾದರೂ ಪುನಃ ಒಂದಾಗ್ತಾರೇನೋ ಅಂತ ಆ ಉದ್ದೇಶಕ್ಕೆ ಕೋರ್ಟ್ ಲೇಟ್ ಮಾಡುತ್ತೆ. ಆದರೆ ಅಲ್ಲಿ ತನಕ ತಾಳ್ಮೆ ಬೇಕಲ್ಲ, ಮನಸ್ಸಿಗೆ ನೆಮ್ಮದಿ ಬೇಕಲ್ಲ. ದಾರಿ ತಪ್ಪದೇ ನಾನು ಹುಚ್ಚತನ ಆದರೆ ನನಗೆ ಸದ್ಯ ನೀನು ಆಚೆಗೆ ಹೋದರೆ ಸಾಕು ಅನ್ನೋ ಥರ ನಾನಿರ್ತೀನಿ. ಅಂತಹ ಪರಿಸ್ಥಿತಿನಲ್ಲಿ ಹೀಗಾಗಬಾರ್ದು. ಯಾವುದೇ ಒಬ್ಬ ಹೆಣ್ಣುಮಗಳು ಗಂಡನ ಮನೆಯಿಂದ ಆಚೆ ಬರಬೇಕಾದ್ರೆ 1000 ಸತಿ ಚಿಂತನೆ ಮಾಡಿ. ದುಡುಕಿ ಮಾತ್ರ ಯಾರೂ ಹೆಜ್ಜೆ ಹಾಕಬೇಡಿ. ಏನೇ ಕಷ್ಟ ಬಂದರೂ ಆ ಕಷ್ಟ ಅವತ್ತಿಗೆ ತೀರೋಗ್ಬೇಕು, ನಾಳೆಗಿರಲ್ಲ. ನಾಳೆ ವರ್ಷದ ಕೊನೆ ನಾಳೆ ಅಂತ ಹೇಳಿದ್ದೀನಿ, ಪ್ರತಿ ದಿವಸ ವರ್ಷದ ಕೊನೆ ಆಗಿರಲ್ಲ, ಒಂದೇ ದಿವಸ ವರ್ಷದ ಕೊನೆ ಬರೋದು. ಒಳ್ಳೇದಾಗಲಿ ತಾಯಿ. ಗುರುಶೀಗ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಇವತ್ತು ಸ್ವಲ್ಪ ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗುತ್ತೆ. ಯಾಕೆಂದರೆ ಅಂದುಕೊಂಡಷ್ಟು ಕೆಲಸಗಳಲ್ಲಿ ಇವತ್ತು ಕಾರ್ಯಸಿದ್ಧಿ ಆಗುವಂಥದ್ದಿಲ್ಲ. ಸಣ್ಣ ಸಣ್ಣ ವಿಚಾರ ಅಂದ್ಕೊಂಡ್ರೂ ರೌದ್ರ ಆಗುವಂತಹ ಪರಿಸ್ಥಿತಿನೇ ಇರುತ್ತೆ. ಇವತ್ತು ತಾವೇನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಕೆಲಸ ಆಗಬೇಕಾದ್ರೆ ಮನಸ್ಸಲ್ಲಿರ್ತಕ್ಕಂತಹ ಆತಂಕವನ್ನು ದೂರ ಮಾಡ್ಕೋಬೇಕು. ಹಾಗೆ ಸಮಾಧಾನ ಇರಬೇಕು. ಹಾಗೆ ನಿಮ್ಮ ಕಣ್ಗಳಲ್ಲಿ ಇನ್ನೊಬ್ಬರು ನೋಡಿದ್ರೂ ಸಹಿತ ಒಂದು ಸಮಾಧಾನ ರೀತಿಯಲ್ಲಿ ಉತ್ತರ ಕೊಡುವಂಥ ರೀತಿಯಲ್ಲಿ ಇರಬೇಕು. ಯಾಕೆಂದರೆ ನಿಮ್ಮ ಸಮಯ ಇವತ್ತು ಸರಿಯಿಲ್ಲ ಅಂತ ಇನ್ನೊಬ್ಬರ ಮೇಲೆ ರೌದ್ರ ಆಗಬಾರ್ದು ಅಥವಾ ಜಗಳ ಕದನಕ್ಕೆ ಹೋಗಬಾರ್ದು. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ. ಹಾಗೆ ಇವತ್ತು ದುಡುಕಿ ತೀರ್ಮಾನ ತಂದುಕೊಳ್ಳದಿರ ಸಮಾಧಾನವಾಗಿದ್ದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ಅಥವಾ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆ 1 ನಿಮಿಷದಿಂದ 1 ಗಂಟೆ 12 ನಿಮಿಷದವರೆಗೂ, 12 ಗಂಟೆ 1 ನಿಮಿಷದಿಂದ 1 ಗಂಟೆ 12 ನಿಮಿಷದವರೆಗೂ ಈ ಮಧ್ಯದಲ್ಲಿ ಸಾಧ್ಯವಾದರೆ ಗಿಡ ಮರಗಳಿಗೆ ನೀರು ಹಾಕುವಂಥದ್ದು ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಏನಾದರೂ ಒಂಚೂರು ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಸಿಂಹರಾಶಿಯವರು ಖಂಡಿತ ಒಳ್ಳೆ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ವ್ಯವಹಾರಗಳಾಗಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಕಾಣ್ತೀರಿ. ದೂರಬಾರ ಪ್ರಯಾಣ ಬೆಳೆಸಬೇಕಾಗಿರ್ತಕ್ಕಂಥವರಿಗೆ ಇದು ಹೊರಡುವ ಸಮಯ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಹಾಗೆ ಇವತ್ತಿನ ದಿವಸ ಆರೋಗ್ಯದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಅಥವಾ ಆರ್ಥಿಕ ಪರಿಸ್ಥಿತಿಯಾಗಲಿ ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರ ಆಗಲಿ ಈ ಹಿಂದೆ ಮಾಡಿರ್ತಕ್ಕಂಥ ವ್ಯವಹಾರಗಳನ್ನು ಏನಾದರೂ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೋಬೇಕು ಅಂದ್ಕೊಂಡು ಇವತ್ತು ಕಾರ್ಯಸಿದ್ಧಿ ಆಗುವಂಥದ್ದು ಸ್ವಲ್ಪ ಕಷ್ಟನೇ. ಆದಷ್ಟು ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅಥವಾ ಯಾವುದಾದ್ರು ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದು, ಅಡ್ವಾನ್ಸ್ ಕೊಡ್ತಕ್ಕಂಥದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಇವತ್ತು ಏನೇ ಮಾಡಿದ್ರೂ ಸಹಿತ ಪರಿಪೂರ್ತಿಯಾಗಿ ನಡೀತಕ್ಕಂಥದ್ದು ಸ್ವಲ್ಪ ಕಷ್ಟ ಇರುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಚಿಂತನೆ ಸಮಂಜಸವಾಗಿರಬೇಕಾದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ಮಾಡೋ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅರ್ಥಗರ್ಭಿತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆಯಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಅಂದರೆ ಯುಗಾದಿ ಆದ ನಂತರ ಒಂದಷ್ಟು ಬದಲಾವಣೆ ಕನ್ಯಾ ರಾಶಿಯವರಿಗಿದೆ.
ಆದರೆ ಬದಲಾವಣೆ ಏನು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾದ್ರೆ ಅದನ್ನು ನೀವು ಯುಗಾದಿ ಹಬ್ಬದ ದಿವಸ ಹೊಸ ವರ್ಷದ ಹೊಸ ಪಂಚಾಂಗದಲ್ಲೇ ತಿಳ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಮಾತ್ರ ನೀವು ಸಂಧ್ಯಾಕಾಲ ಅಂದರೆ ಸಾಯಂ ಸಂಧ್ಯಾ 4ರಿಂದ 6:20 ಈ ಸಮಯದಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಲ್ಲನ ಆಚೆಗೆ ಹೋಗ್ಬೇಕಾದ್ರೂ ಬರಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ತುಲಾರಾಶಿಯಲ್ಲಿ ಇರ್ತಕ್ಕಂಥವರು ಮಂದಗತಿಯಲ್ಲಿ ಸಾಗಿದ್ರೂ ಇವತ್ತು ಕೆಲಸ ಕಾರ್ಯಗಳು ಸಿದ್ಧಪಡಿಸ್ಕೊಳ್ತೀರಿ. ಕುಟುಂಬದಲ್ಲಿ ಒಂದು ಸಂತೋಷ, ಒಂದು ಸಂಭ್ರಮ ಇರತಕ್ಕಂಥದ್ದು, ದೂರಬಾರ ಎಲ್ಲನ ಕಾರ್ಯಕ್ರಮಕ್ಕೆ ಹೊರಡುವಂಥದ್ದು ಅಥವಾ ಮನೋರಂಜನಾ ಸ್ಥಳಕ್ಕೆ ಹೊರಡುವಂಥದ್ದು, ಹೊಸದಾದಂಥ ಕೆಲವು ವಸ್ತ್ರಗಳಾಗಲಿ, ಬೇಕಾಗಿರುವ ಪದಾರ್ಥ ಆಗಲಿ ಅಥವಾ ಏನಾದರೂ ಹೊಸದಾಗಿರ್ತಕ್ಕಂಥ ಒಂದಷ್ಟು ವಸ್ತುಗಳನ್ನು ಮನೆಗೆ ತರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ತಾಪತ್ರೆ ಇಲ್ದಿರ ನೀವು ಯಾರನ್ನ ನಂಬಿದ್ದೀರೋ ಅಥವಾ ಯಾರಿಂದ ದುಡ್ಡನ್ನು ತಗೊಳ್ಬೇಕು ಅಥವಾ ಹಣಕಾಸು ಕೊಡ್ತೀವಿ ಅಂತ ಮಾತು ಒಪ್ಕೊಂಡಿದ್ದಾರೋ ಅವರಿಂದ ಒಂದಷ್ಟು ಹಣಕಾಸನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇರ್ತಕ್ಕಂಥದ್ದು. ಹಾಗೆ ನಿಮ್ಮ ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ಚೇತರಿಕೆ ತಂದುಕೊಳ್ಳುವಂಥ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಆದರೆ ನಾಳೆ ಬೆಳಗ್ಗೆ ಮಾತ್ರ ತಪ್ಪದಿರ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಟ್ಟು ನಾಳೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಆದಷ್ಟು ದೂರ ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳಿತು. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನವಾಗಿದ್ದು ಒಳ್ಳೆಯ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಇವತ್ತು ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾರೊಂದಿಗೆ ಏನು ವ್ಯವಹರಿಸಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಭಾಳಷ್ಟು ಒಳ್ಳೆಯದು. ಇದರಿಂದ ಸಾಕಷ್ಟು ಅಭಿವೃದ್ಧಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಹೊಸತನವನ್ನು ಕಾಣಬೇಕು, ಹೊಸ ಬದುಕನ್ನು ಕಾಣಬೇಕು, ಏನಾದ್ರು ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬೇಕು, ಸಮಾಧಾನಕರವಾಗಿರಬೇಕು ಎಂಬತಕ್ಕಂಥ ಆಸೆ. ಆದರೆ ಏನೇ ಮಾಡಲಿಕ್ಕೆ ಹೊರಟರೂ ಯಾವುದೂ ತೃಪ್ತಿ ಇಲ್ಲ. ಹಾಗೆ ಏನು ಮಾಡಬೇಕಾದ್ರೂ ಅದು ಸರಿ ಹೋಗದಂಥ ರೀತಿಯಲ್ಲಿದೆ. ಇವತ್ತು ನೀವು ಅಂದುಕೊಂಡಷ್ಟು ಲಾಭ ಸಿಗುವಂಥದ್ದಿಲ್ಲ. ಆದರೆ ಮನಸ್ಸಲ್ಲಾಗುವಂತಹ ನೋವಿನ ಬಗ್ಗೆ ಮಾತ್ರ ನಿಮ್ಮ ನೋವಿಗೆ ಸ್ಪಂದಿಸಿ ಒಂದು ಸರಿಯಾದ ಮಾರ್ಗವನ್ನು ತೋರಿಸುವಂಥವರು ನಿಮ್ಮ ಜೊತೆಲಿರ್ತಾರೆ, ನಿಮ್ಮ ಆತ್ಮೀಯರಿರ್ತಾರೆ. ಇವತ್ತು ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 12 ನಿಮಿಷದವರೆಗೂ, 2ರಿಂದ 4, 12 ಇಲ್ಲಿವರೆಗೂ ಮಾತ್ರ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಮನಸ್ಸು ನೆಮ್ಮದಿಲ್ಲದೆ ಇರ್ಬೋದು, ಅಧಿಕವಾದಂಥ ಚಂಚಲತೆ ಆಗ್ಬೋದು, ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಕಿರಿಕುಂಟಾಗುವಂಥದ್ದು, ಗಲಾಟೆ ಉಂಟಾಗುವಂಥ ಪರಿಸ್ಥಿತಿ ಇರ್ಬೋದು. ಇದೆಲ್ಲವನ್ನು ಸರಿಪಡಿಸ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಅಥವಾ ಸಾಧ್ಯವಾದರೆ ಎಲ್ಲನ ಬೇವಿನ ವೃಕ್ಷ ಸಿಕ್ಕಿದ್ರೆ ಆ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಒಳಿತಿದೆ. ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ಕುಸುಮಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬೆಂಗಳೂರು, ಕೆಂಗೇರಿ ಬೆಂಗಳೂರನ್ನ ಮಾತಾಡ್ತೀನಿ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಮಾತಾಡಿಮ್ಮ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಅದು ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ. ನಮ್ಮ ತಂದೆ ತಾಯಿ ತುಂಬ ಪ್ರಯತ್ನ ಪಡ್ತಿದ್ದಾರೆ, ಆದರೆ ಯಾವುದೂ ಸೆಟ್ ಆಗ್ತಿಲ್ಲ. ಏನು ಓದಿದ್ಯಮ್ಮ ನೀನು? ನಾನು MBA ಮಾಡ್ಕೊಂಡಿದ್ದೀನಿ ಗುರುಜಿ. ಕೆಲಸನೂ ನನಗೆ ಯಾವುದು ಸರಿಯಾಗಿರೋದು ಸಿಗ್ತಾ ಇಲ್ಲ. ನನಗೆ ನಾವು ಗೌರ್ಮೆಂಟ್ ಅಂತಾನೆ ಅಲ್ಲ, ಪ್ರೈವೇಟ್ ಆದರೂ ಪರವಾಗಿಲ್ಲ, ಅದು ಯಾವುದೂ ನನಗೆ ಸರಿಯಾಗಿರೋ ಕೆಲಸನೂ ಸಿಗ್ತಿಲ್ಲ. ಇಲ್ಲಮ್ಮ, ನಿನಗಂತೂ ನಿನ್ನ ಸ್ವರತರಂಗ ಪ್ರಕಾರ ನಾಳೆ ಯುಗಾದಿ ಆದ ನಂತರ, ಯುಗಾದಿ ಆದ ಕರೆಕ್ಟಾಗಿ 1 ವಾರಕ್ಕೆ ನೋಡು, ಯುಗಾದಿ ಬುಧವಾರ ದಿವಸ ಇದೆ, ಬುಧವಾರ ಹಬ್ಬ ಆದ 1 ವಾರಕ್ಕೆ ನೀನು ಸ್ವೀಟ್ ಕೊಡ್ತೀಯಾ? ನೀನು ಸ್ವೀಟ್ ಕೊಡುವಂತಹ ಯೋಗ ಫಲ ನಿಂಗಿದೆ. ನಿನ್ನ ಹೊಸ ವರ್ಷದಲ್ಲಿ ಹೊಸತನವನ್ನು ಕಾಣ್ತೀಯ ನೀನು. ನಿನ್ನ ಭವಿಷ್ಯದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಅಲ್ಲಿ ತನಕ ನೀನು ಮಾಡಬೇಕಾದ್ದು, ನಿಮ್ಮ ಮನೆ ಪರಿಸರದ ಸುತ್ತಮುತ್ತ ಎಲ್ಲರ ಬಿಳಿ ಎಕ್ಕದ ಗಿಡ ಇದ್ದರೆ ಆ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಬೆಳಗ್ಗೆ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡು. ಅದಾದ ನಂತರ ಕಂದು ಬಣ್ಣದ ಗೋಮಾತೆಗೆ, ಸಂಪೂರ್ಣವಾಗಿ ಕಂದಿರಬೇಕು, ಕಂದು ಬಣ್ಣದ ಗೋಮಾತೆಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಒಂದು ಪ್ರಾರ್ಥನೆ ಮಾಡು. ಈ 2 ಕೆಲಸ ಮಾಡೋದು ನೀನು. 2ರಲ್ಲೂ ನಿನ್ನ ಕಾರ್ಯಸಿದ್ಧಿ ಆಗುತ್ತೆ, ನಿನ್ನ ಕೆಲಸಗಳಲ್ಲಿ ಬೇಗ ಅನುಕೂಲ ಆಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಗುರುಜಿ, ನನಗೆ ಹಂಗೆ ಇದು ಸರ್ಪದೋಷ ಅಂತ ಹೇಳ್ತಾರೆ, ಅದೇನೋದು ಇಲ್ಲ, ಅತ್ಯಂತ ಬಲಿ ಮಾಡಿಸ್ಬೇಕು ಅಂತ ಕೇಳ್ತಾರೆ. ಇಲ್ಲ ತಾಯಿ, ನೀನು ಯಾವ ಚಿಂತೆನೂ ಮಾಡಬೇಡ. ನಿನ್ನ ಸರ್ಪದೋಷವೂ ಇಲ್ಲ, ನಾಗದೋಷವೂ ಇಲ್ಲ. ಅದೇ ಮದುವೆ ವಿಳಂಬ ಆಗ್ತಾ ಇರೋದ್ರಿಂದ ಇದೆಲ್ಲ ಒಂದೊಂದೊಂದೇ ಸೃಷ್ಟಿ ಆಗ್ತಾ ಇರುತ್ತೆ. ಮದುವೆ ವಿಳಂಬ ಆಗ್ತಾ ಇರೋದ್ರಿಂದ ನೀವು ಯಾರೊಬ್ಬರನ್ನ ಕೇಳಿದಾಗಲೂ ಸಹಿತ ನೀವು ಹೇಳುವಾಗ ಹೇಳ್ತೀರಿ, ನಮ್ಮ ಮದುವೆ ತುಂಬ ದಿವಸದಿಂದ ಪ್ರಯತ್ನಿಸ್ತಾ ಇದ್ದೀವಿ, ನಮ್ಗೆ ಆಗ್ತಿಲ್ಲ ಅಂದಾಗ ಅಲ್ಲಿ ಬರೋದೇ ಈ ಸರ್ಪದೋಷ, ನಾಗದೋಷ ಅಥವಾ ಆಶ್ಲೇಷ ಬಲಿ, ಇಲ್ಲ ಶನಿ ದೋಷ, ಇವೆಲ್ಲ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ, ನಿನ್ನ ಸ್ವರತರಂಗ ಪ್ರಕಾರ ಅಂಥದ್ದು ಯಾವುದೂ ಇಲ್ಲ. ಭಯಪಡಬೇಡ, ಧೈರ್ಯವಾಗಿರು. ಆದಷ್ಟು ಬೇಗ ನಿನ್ನ ವಿವಾಹ ಸೆಟ್ ಆಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಈಗ ಧನುರಾಶಿ. ಖಂಡಿತಮ್ಮ.
ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಚಂಚಲತೆ ಆಗುವಂಥದ್ದು, ಒಂದಷ್ಟು ಭಯದ ವಾತಾವರಣ ಆಗುವಂಥದ್ದು, ಇವೆಲ್ಲವೂ ಸಮಸ್ಯೆ ಇದೆ. ಆದರೆ ಸಮಸ್ಯೆ ಏನೇ ಇದ್ದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೇಕು. ಆ ಪರಿಹಾರವನ್ನು ಹುಡುಕೊಳ್ಳುವಂತಹ ಯೋಗ ಫಲ ಖಂಡಿತ ನಿಮ್ಮ ಅದೃಷ್ಟದಲ್ಲಿದೆ. ಇವತ್ತು ನೀವು ಮಾಡಬೇಕಾದ್ದು ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಆಚೆ ಹೊರಟರೂ ಸಾಕಷ್ಟು ಲಾಭವೇ ಇದೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವರು ವ್ಯವಹಾರ ಮಾಡುವಾಗ ಹಣಕಾಸಿನ ವಿಚಾರ ಅಥವಾ ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ಜೊತೆಯಲ್ಲಿ ಮತ್ತೊಬ್ಬರ ಸಹಾಯ ಬೇಕು. ನೀವೊಬ್ಬರೇ ಏನು ವ್ಯವಹಾರ ಮಾಡಿದ್ರೂ ಅದು ಎಲ್ಲೋ ಒಂದು ಕಡೆ ಎಡವಟ್ಟಾಗುತ್ತೆ. ಆದರೆ 4 ಜನಗಳ ಮಧ್ಯದಲ್ಲಿ ವ್ಯವಹಾರ ನಡೆಸಿದ್ರೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಬೆಳಕು ಸಿಗುತ್ತೆ. ಅಷ್ಟೇ ಅಲ್ದಿರ ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಬೇಕಾಗುತ್ತೆ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಒಳ್ಳೆಯ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇದ್ದರೆ ಮಾತ್ರ ಹೆಚ್ಚಿನ ಫಲಾಫಲವನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು, ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆ ಅನುಭವಿಸುವಂಥದ್ದು, ಅಥವಾ ಇವತ್ತಿನ ದಿವಸ ಯಾವುದಾದ್ರೂ ಒಂದು ವಿಚಾರವನ್ನು ತಲೆಲಿಟ್ಕೊಂಡು ಆ ವಿಚಾರ ಆಚೆ ಹೋಗದಿರ ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಸಮಯವನ್ನು ವೃಥಾ ವೇಸ್ಟ್ ಮಾಡ್ತೀರಿ. ಆಗಿದ್ದಾಗೋದಿದೆ ಅಥವಾ ನಡಿಬೇಕಾದ್ದೇನೋ ನಡೆದು ಹೋಗುತ್ತೆ, ಅಥವಾ ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಒಂದು ಅಚಾತುರ್ಯ ಆಗೋಗಿರುತ್ತೆ. ಅದನ್ನೇ ನಾವು ಆಲೋಚನೆ ಮಾಡ್ತಾ ಸಮಯ ವೃಥಾ ವೇಸ್ಟ್ ಮಾಡಿದಿರ ಮುಂದೆ ಏನಾಗಬೇಕು ಅಥವಾ ಏನು ಬದಲಾವಣೆ ತರಬೇಕು, ಯಾವ ಕೆಲಸವನ್ನು ಮಾಡಿದ್ರೆ ಏನಾಗುತ್ತೆ, ಇದೆಲ್ಲದರ ಬಗ್ಗೆ ಸರಿಯಾದ ಸೂಕ್ತ ಚಿಂತನೆ ಮಾಡಬೇಕು. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ನಿಮ್ಮ ಮನೆಯ ಪರಿಸರದಲ್ಲಿ ಸುತ್ತಮುತ್ತ ಎಲ್ಲಾದರೂ ಒಂದು ಗಣಪತಿ ದೇವಸ್ಥಾನ ಇದ್ದರೆ ಮೊದಲು ಗಣಪತಿಯ ದರ್ಶನ ಮಾಡಿ. 21 ಗರಿಕೆಯನ್ನು ಅಲ್ಲಿ ಕೊಟ್ಟು ಗಣಪತಿ ಪ್ರಾರ್ಥನೆ ಮಾಡಿ. ಅಥವಾ ನೀವಿರ್ತಕ್ಕಂಥ ಸ್ಥಳದಲ್ಲೇ ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಪಠನೆ ಮಾಡಿ ತದನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಶಾಂತಿ ಸಮಾಧಾನ ಇರಲಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಯೋಗ ಫಲ ಇದೆ. ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಧೈರ್ಯವಾಗಿರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗ್ರಹಸ್ಥಿತಿಗಳಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು. ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ ಇರುತ್ತೆ. ಯಾವುದೇ ಒಂದು ಕೆಲಸನೂ ಸಹಿತ ಪರಿಪೂರ್ತಿಯಾಗಿ ನಡೆದಿರ ಅಲ್ಲಿಂದಲೇ ಎಲ್ಲವೂ ಅರ್ಧಕ್ಕೆ ನಿಲ್ಲುವಂತಹ ಪರಿಸ್ಥಿತಿ ಇರುತ್ತೆ. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲದಾಗ ಇಂಥ ಚಿಂತನೆಗಳಾಗುತ್ತೆ. ಇದಕ್ಕಾಗಿ ಶನೇಶ್ವರ ಮಂತ್ರವನ್ನೂ ಪಠನೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದು ಶಕ್ತಿ ದೇವಾಲಯಕ್ಕೆ ಯಾವುದಾದ್ರು ಒಂದು ದೇವಿ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು, ಗುರು ಹಿರಿಯರನ್ನು ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡಿತಕ್ಕಂಥದ್ದು. ಸಾಧ್ಯವಾದಷ್ಟು ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4:20 ತನಕ ಅಂತಹ ಒಂದು ಒಳ್ಳೆಯ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥದ್ದು, ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆಯನ್ನು ಉತ್ತರಾಭಿಮುಖವಾಗಿ ನಿಂತ ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ಮನೆಯಿಂದ ಆಚೆ ಬರುವಾಗ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಬಂದು ತುಳಸಿ ತೀರ್ಥವನ್ನು ತೆಗೆದುಕೊಂಡು ಆಚೆ ಬರುವಂಥದ್ದು ಬಹಳಷ್ಟು ಉತ್ತಮ. ಇದು ಕುಂಭರಾಶಿಯವರು ಮಾಡಲೇಬೇಕು. ಜೊತೆಗೆ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ. ಈ ಸಮಯದಲ್ಲಿ ಮಹಾರುದ್ರನ ಪ್ರಾರ್ಥನೆ ಮಾಡ್ತಾ ರುದ್ರನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಚನೆಯ ಸಂಕಲ್ಪವನ್ನು ಅಥವಾ ರುದ್ರನಿಗೆ ನಡೆದಿರತಕ್ಕಂತಹ ಭಸ್ಮದ ಅರ್ಚನೆಯ ಆ ಭಸ್ಮ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳುವಂಥದ್ದು ಮತ್ತಷ್ಟು ವಿಶೇಷವಾದ ಫಲ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಸ್ವಲ್ಪ ಅರ್ಥೈಸಿಕೊಂಡು ಮಾಡಿ, ಒಳ್ಳೆ ಸಮಾಧಾನಕರವಾದ ಫಲನ ಚಿಂತನೆ ಮಾಡಿ. ಹಾಗೆ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರ್ತಕ್ಕಂಥ ದಿನವೂ ಹೌದು. ಹಾಗಾಗಿ ಪಶು ಪಕ್ಷಿ ಪ್ರಾಣಿಗಳಿಗೆ, ಜಲಚರಗಳಿಗೆ ಅಥವಾ ಗಿಡಮರಗಳಿಗೆ ನೀರುಣಿಸುವಂಥದ್ದು, ಆಹಾರವನ್ನು ಕೊಡ್ತಕ್ಕಂಥದ್ದು, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಹದ್ದು ಎಲ್ಲ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ನಾವು ಮಾಡಿದಿರ ನಮಗೆ ಕೊಟ್ಟಿರೋದಲ್ಲಿ 4 ಜನಕ್ಕೆ ಹಂಚ್ಕೊಂಡು ಊಟ ಮಾಡೋಣ ಅಂತಕ್ಕಂಥ ಮನಸ್ಥಿತಿ ನಿಮಗಿದ್ದರೆ ನೀವು ಕಷ್ಟದಲ್ಲಿದ್ದರೂ ಸಹಿತ ನಿಮ್ಮ ಕಷ್ಟ ದೂರ ಆಗುತ್ತೆ. ನಿಮ್ಮಲ್ಲಿ ಒಳ್ಳೆಯ ಮನಸ್ಸಿನಿಂದ ನೀವು ಮಾಡುವ ಪ್ರತಿ ಕೆಲಸ ಒಳ್ಳೆಯ ಯಶಸ್ಸಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು ಖುಷಿಯಿಂದ. ಖುಷಿ, ನಾಳೆ ಹೇಗೆ ತಯಾರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಖಂಡಿತಮ್ಮ. ನಾಳೆ ಯುಗಾದಿ ಅಮಾವಾಸ್ಯೆ, ವರ್ಷದ ಕಡೆಯ ದಿನ. ಅಮಾವಾಸ್ಯೆ ಅಂದಾಗ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾದ್ದು ಧರ್ಮ. ಒಂದಷ್ಟು ಜನ ಅಮಾವಾಸ್ಯೆ ಎಂದು ತಲೆಗೆ ಸ್ನಾನ ಮಾಡೋ ಪದ್ಧತಿ ಇರುತ್ತೆ.
ಒಂದಷ್ಟು ಜನ ಅಮಾವಾಸ್ಯೆ ದಿವಸ ತಲೆಗೆ ಸ್ನಾನ ಮಾಡೋದಿಲ್ಲ. ನೀವು ಸ್ನಾನ ಮಾಡಿ ಮಾಡದಿರಿ, ಅಂದರೆ ತಲೆಗೆ ಮಾತ್ರ, ಮೈಗಲ್ಲ. ನೀವು ಸ್ನಾನ ಮಾಡಿ ಮಾಡದಿರಿ. ಆದರೆ ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷ ಇದ್ದರೆ ಆ ಅರಳಿ ವೃಕ್ಷ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಅಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ನಾಳೆ ದಿವಸ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವ್ರಿಗೆ ಜಾತಕದಲ್ಲಿ ಶನಿ ಇರ್ತಕ್ಕಂಥದ್ದು, ಸಮಸ್ಯೆ ಇರ್ತಕ್ಕಂಥದ್ದು, ಕಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಇದು ಪರಿಹಾರನೇ ಸಿಗ್ತಿಲ್ವಲ್ಲ, ನಾನು ಅಂದುಕೊಂಡ ಕೆಲಸ ಇಲ್ಲಿ ಮುಗಿತಾನೇ ಇಲ್ವಲ್ಲ, ಏನು ಮಾಡಿದ್ರು ಎಲ್ಲವೂ ಅಲ್ಲಲ್ಲಲ್ಲಿ ಪೆಂಡಿಂಗ್ ನಿಂತ್ಕೊಳ್ತಾ ಇದೆಯಲ್ಲ ಅನ್ನೋಂತಹ ಮನಸ್ಥಿತಿ ನಿಮಗಿದ್ರೆ ಒಂದು ಅಂಗೈಯಗಲ ಕೆಂಪು ವಸ್ತ್ರ ತಗೊಳ್ಳಿ. ಅಂಗೈಯಗಲ ಕೆಂಪು ವಸ್ತ್ರ ತಗೊಳ್ಳಿ. ಕೆಂಪು ವಸ್ತ್ರದ ಒಳಗಡೆ ಒಂದು ತ್ರಿಕೋನವನ್ನು ಗಂಧದಲ್ಲಾಗಲಿ ಅಥವಾ ಅಕ್ಕಿ ಹಿಟ್ಟಿನಲ್ಲಾಗಲಿ ರಂಗೋಲಿ ಥರನೇ ಹಾಕಿ. ಕೆಂಪು ವಸ್ತ್ರವನ್ನು ತಗೊಂಡು ನೆಲದ ಮೇಲೆ ಇಟ್ಟು ಅದರ ಮೇಲೆ ಒಂದು ತ್ರಿಕೋನವನ್ನು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ, ಅರಿಶಿನ ಪುಡಿಯಿಂದ ತ್ರಿಕೋನವನ್ನು ಬರೆದು ಅದರ ಮಧ್ಯದಲ್ಲಿ ಗಮ್ ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದಕ್ಕೆ 24 ಗರಿಕೆಯನ್ನಿಟ್ಟು ಮಧ್ಯದಲ್ಲಿ ಒಂದು ಏಲಕ್ಕಿಯನ್ನು ಇಟ್ಟು ಒಂದು ಹನಿ ಜೇನುತುಪ್ಪ ಹಾಕಿ ಅದನ್ನು ಯಾವುದಾದ್ರು ವೃಕ್ಷದ ಹತ್ತಿರ ಅಲ್ಲಿ ನಮಸ್ಕಾರ ಮಾಡಿ ಬರೋದ್ರಿಂದ ನಾಳೆ ಅಮಾವಾಸ್ಯೆಯ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ, ನಿಮ್ಮ ಮನೋಕಾಮನೆ ಖಂಡಿತ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ.